ಆತ್ಮೀಯರೇ ನಮಸ್ಕಾರ ಹಾಗೂ ಸ್ವಾಗತ. ಇವತ್ತು ನಮ್ಮ ಲೀಲಾಜಾಲ ವೀಕ್ಷಕರಿಗೆಲ್ಲ ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬಹುಶಃ ನಿಮಗೆ ಪರಿಚಯವಿಲ್ಲದೆ ಇರುವಂಥ, ಹೆಚ್ಚಿಗೆ ತಿಳಿಯದೇ ಇರುವಂತಹ ಅಪರೂಪದ ಒಂದು ವ್ಯಕ್ತಿಯನ್ನು ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಅವರು ಎಂಥ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಇಷ್ಟರಲ್ಲೇ ತಿಳಿಯುತ್ತೆ. ಅದಕ್ಕೆ ಮೊದಲು ಈ ನಮ್ಮ ಸ್ಟುಡಿಯೋಗೆ ಬಂದಿರುವಂಥವರು ಅಥವಾ ಅವರ ವರ್ಕ್ ಪ್ಲೇಸ್, ಅವ್ರು ಕೆಲಸ ಮಾಡೋವಂಥ ಜಾಗಕ್ಕೆ ನಾವು ಬಂದಿದ್ದೀವಿ, ಲೀಲಾಜಾಲ ಸ್ಟುಡಿಯೋ. ಮೊದಲು ನಮ್ಮ ಇವತ್ತಿನ ಅತಿಥಿ ಅಭ್ಯಾಗತರಾದಂತಹ ಶ್ರೀಮಾನ್ ಉದಯ್ ಕುಮಾರ್ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಉದಯ್ ಕುಮಾರ್. ತುಂಬ ಸ್ವಾಗತ ಲೀಲಾಜಾಲಕ್ಕೆ. ನೀವು ಅತ್ಯಂತ ಅಪರೂಪದ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನು ನಮ್ಮ ಜನಕ್ಕೆ ಪರಿಚಯ ಮಾಡಬೇಕು ಅಂತ ನನಗಿಷ್ಟ ಆಗಿದೆ. ಈಗ ಉದಯ್ ಕುಮಾರ್ ಮಾತಾಡಿಸೋದಕ್ಕೆ ಮೊದಲು ನಾನು ಅವರ ಒಂದು ಕಿರು ಪರಿಚಯವನ್ನು ನೀಡ್ತೀನಿ. ಅವರು ಬೇಸಿಕಲಿ ಎಂಜಿನಿಯರ್. ಅವರು IIT ಮೆಡ್ರಾಸಿಂದ ಎಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಅದಲ್ಲದೆ ಅವರು ಟಾಟಾಸಲ್ಲಿ ಮತ್ತು ಜನರಲ್ ಎಲೆಕ್ಟ್ರಿಕ್ ಈ ಕಂಪನಿಗಳಲ್ಲಿ, ಸ್ನೀಡರ್ ಎಲೆಕ್ಟ್ರಿಕ್ಸ್ ಇತ್ಯಾದಿ ಅನೇಕ ಕಂಪನಿಗಳಲ್ಲಿ ಕೆಲಸ ಮಾಡಿ ಆಮೇಲೆ ಇವತ್ತಿನ ಕ್ಷೇತ್ರ ಯಾವುದು ಅವರು ಮಾಡ್ತಾ ಇದ್ದಾರೆ ಅದರ ಪರಿಚಯ ಮಾಡಿಕೊಡ್ತೀನಿ. ಅವರು ಮಾಡ್ತಾ ಇರೋದು ಅತ್ಯಂತ ಅಪರೂಪದ ಕೆಲಸ ಅಂತ ಹೇಳಿದೆ. ನನಗೆ ಬಹಳ ಆಸಕ್ತಿ ಬಂತು. ಅದಕ್ಕೆ ಉದಯ್ ಕುಮಾರ್ ನೀವು ನಮ್ಮ ಲೀಲಾಜಾಲಕ್ಕೆ ಮಾತಾಡಬೇಕು ಅಂತ ಕೇಳಿದಾಗ ಅವರು ತುಂಬ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಆಮೇಲೆ ನಾನು ಅವ್ರಿಗೆ ಕೇಳಿದೆ, ಸರ್ ನಿಮ್ಮದೊಂದು ಸಣ್ಣ ಪರಿಚಯ ಕೊಡಿ ಅಂತ. ಅವರು ಒಂದು 10 ಸಾಲುಗಳಲ್ಲಿ ಅವ್ರ ಪರಿಚಯ ಕೊಟ್ಟರು. ಅದರಲ್ಲಿ ಅವ್ರು ಬರೆದಿರೋದು ಏನು ಗೊತ್ತಾ, ಫಸ್ಟ್ ಎತ್ಕೊಳ್ತಾ ಅವರೊಂದು ಮಾತು ಹೇಳಿದ್ದಾರೆ, ಪ್ಯಾಷನೇಟ್ ಬ್ಯಾಂಗ್ಳೂರಿಯನ್ ಅಂತ ಹೇಳಿದ್ದಾರೆ. ಇನ್ನು ಕನ್ನಡದಲ್ಲಿ ಹೆಂಗೆ ಹೇಳೋದು, ಬೆಂಗಳೂರಿನ ಬಗ್ಗೆ ಹುಚ್ಚಿಡಿಸ್ಕೊಂಡಿರೋರು ಅಂತ. ಅಂದರೆ ಬೆಂಗಳೂರು ಹುಚ್ಚ ಅಂತಲ್ಲ, ಅಂದರೆ ಬೆಂಗಳೂರಿನ ಇತಿಹಾಸ, ಬೆಂಗಳೂರು ಬಗ್ಗೆ ತಿಳ್ಕೋಬೇಕು ಅಂತ ಅದಕ್ಕೆ ಇರುವಂತಹ ಅತಿ ಶ್ರೀಮಂತವಾದಂತಹ ಈ ಇನ್ಸ್ಕ್ರಿಪ್ಷನಲ್ ಎವಿಡೆನ್ಸ್ ಏನಿದೆ ಬೆಂಗಳೂರಿನ ಅಸ್ತಿತ್ವಕ್ಕೆ, ಇದೆಲ್ಲವನ್ನು ಕುರಿತು ಒಂಥರ ಹುಚ್ಚು ಹತ್ತಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮಾತಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ನಾವೆಲ್ಲ ತೋರಿಸ್ತೀವಿ ಅವ್ರು ಏನೇನು ಮಾಡಿದ್ದಾರೆ ಅಂತ. ಹೀಗೆ ಪ್ಯಾಷನೇಟ್ ಬ್ಯಾಂಗ್ಳೂರಿಯನ್ ಅಂತೆ ಅವರು. ಅದರಿಂದನೇ ಗೊತ್ತಾಗುತ್ತೆ ಅವ್ರಿಗೆ ಬೆಂಗಳೂರು ಅಂದರೆ ಎಷ್ಟು ಇಷ್ಟ ಅಂತ. ನನಗೂ ಕೂಡ ಅಷ್ಟೇ ಹುಚ್ಚು ಹತ್ತಿಸ್ಬಿಟ್ಟಿದ್ದಾರೆ. ಅವರ ಕೆಲಸ ನಾನು ತಿಳ್ಕೊಂಡ ತಕ್ಷಣ ನಾನು ಉದಯ್ ಕುಮಾರನ್ನು ನಮ್ಮ ಲೀಲಾಜಾಲ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ. ಮತ್ತು ಇವರಿಗೆ ಒಂದು ವಿಶೇಷವಾದಂತಹ ಅವಾರ್ಡ್ ಕೂಡ ಬಂದಿದೆ. ಏನದು ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಸಿಟಿಸನ್ ಇಂಡಿವಿಜುವಲ್ ಆಫ್ ದಿ ಇಯರ್ 2019 ಅಂತ. ಈ ನಮ್ಮ ಬೆಂಗಳೂರು ಒಂದು ಸಂಸ್ಥೆ ಅಂತ ಕಾಣುತ್ತೆ, ಅವರು ಮಾಡ್ತಾ ಇರೋವಂಥದ್ದು. ಇವ್ರಿಗಿರೋವಂಥ ಹುಚ್ಚನ್ನು ನೋಡಿಬಿಟ್ಟು ಇವರು ಬೆಂಗಳೂರಿಗೋಸ್ಕರವಾಗಿ ಕೆಲಸ ಮಾಡ್ತಾ ಇರೋದನ್ನು ನೋಡಿ 2019 ನಮ್ಮ ಬೆಂಗಳೂರು ಸಿಟಿಸನ್ ಇಂಡಿವಿಜುವಲ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಹೀಗೆ ತುಂಬ ವಿಶೇಷವಾದಂತಹ ಒಂದು ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಅವರ ಕಾರ್ಯಕ್ಷೇತ್ರದಲ್ಲಿ ಅಂತ ಹೇಳ್ಬೋದು. ಅಂಥ ಉದಯ್ ಕುಮಾರ್ ಅವರನ್ನು ನಾನು ಬರಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ ಉದಯ್ ಕುಮಾರ್, ಮತ್ತು ಸ್ವಾಗತ ನಿಮಗೆ. ಈಗ ಮೊದಲನೇದಾಗಿ ನನಗೆ ಕುತೂಹಲ, ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಎಂಜಿನಿಯರ್ ಮಾಡಿದವರು, IIT ಮೆಡ್ರಾಸಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡಿದರು. ಇವತ್ತಿನ ದಿವಸ ನೀವು ಈ ಶಾಸನಾಧ್ಯಯನದಲ್ಲಿ ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ಇವತ್ತು ವೀಕ್ಷಕರೇ ಹೇಳಬೇಕು ಅಂತ ಹೇಳಿದ್ರೆ, ಉದಯ್ ಕುಮಾರ್ ಅವರು ಏನು ಇವತ್ತಿನ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಮಿಥಿಕ್ ಸೊಸೈಟಿ ನಡೆಸ್ತಾ ಇರುವಂಥ ಒಂದು ಪ್ರಾಜೆಕ್ಟು. ಅದರ ಹೆಸರು ಬೆಂಗಳೂರು ಶಾಸನಗಳ 3D ಡಿಜಿಟಲೈಸೇಷನ್ ಪ್ರಿಸರ್ವೇಷನ್ ಅಂತ. ಅಂದರೆ ಬೆಂಗಳೂರು ಶಾಸನಗಳನ್ನೆಲ್ಲ 3D ಮೀಡಿಯಮಲ್ಲಿ ಅದನ್ನು ಸಂರಕ್ಷಣೆ ಮಾಡೋದು. ಯಾತಕ್ಕೆ ಮಾಡ್ತಾ ಇದ್ದಾರೆ, ಅಲ್ಲಿಂದ ಎಂಜಿನಿಯರಿಂಗಿಂದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಬಿಟ್ಟು ಈ ಕ್ಷೇತ್ರಕ್ಕೆ ಯಾಕೆ ಬಂದರು ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳೋಣ. ಸೊ ನೀವು ಮೊದಲು ನಮಗೆ ಹೇಳಬೇಕು, ಹೇಗೆ ನಿಮಗೆ ಈ ಹುಚ್ಚತ್ತು ಅಂತ. ಸರಿ, ಅವಕಾಶಕ್ಕಾಗಿ ಧನ್ಯವಾದಗಳು. ಇಂಜಿನಿಯರಿಂಗ್ ಓದಿ ಹೇಗೆ ಈ ಶಾಸನ ಇತಿಹಾಸ ಕ್ಷೇತ್ರಕ್ಕೆ ಬಂದೆ ಅಂತ ಹೇಳಿ. ಸೊ ನಾನು ಇಂಜಿನಿಯರಿಂಗು ನನ್ನ ಸ್ನಾತಕೋತ್ತರ ಇದು ಮುಗಿಸಿದ್ದು 91ರಲ್ಲಿ. ಆಗ ತಾನೇ ಭಾರತದಲ್ಲಿ ಲಿಬರಲೈಸೇಷನ್ ಅದು ಇದು ಅಂತ ಶುರು ಆಗ್ತಾ ಇತ್ತು. ಏನೋ ಆಸೆಯಿಂದ ಓದ್ಬಿಟ್ಟೆ, ಅದೇ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು ಅಂತ ಹೇಳಿ. ಭಾಳ ಅದ್ಭುತವಾದ ಸಬ್ಜೆಕ್ಟ್ ಅದು. ಆದರೆ ಆ ಓದಿದವರಿಗೆ ಇಲ್ಲಿ ಉದ್ಯೋಗಾವಕಾಶಗಳು ತೀರಾ ಕಡಿಮೆ. ಹೊರಗಿನ ದೇಶಕ್ಕೆ ಹೋಗಬೇಕಾಗಿತ್ತು ಅದನ್ನು ಇದು ಮಾಡೋದಕ್ಕೆ. ಆದರೆ ನನಗೆ ಮೊದಲಿಂದಲೂ ಏನೋ ನಮ್ಮ ಊರು ಅನ್ನೋದು ಸ್ವಲ್ಪ ಹುಚ್ಚು ಜಾಸ್ತಿನೇ. ಸೊ ಆಗ ಇಡೀ ನಮ್ಮ ಜೊತೆ ಓದ್ದವ್ರು ಎಲ್ಲರೂ ಅನಿವಾರ್ಯವಾಗೋ ಅಥವಾ ಆಸೆಯಿಂದಲೋ ಏನೋ ಹೊರಗಡೆ ವಿದೇಶಕ್ಕೆ ಹೋಗಲೇಬೇಕಾಗಿತ್ತು.
ನಮ್ಮೂರಲ್ಲೇ ಉಳಿತೀನಿ ಹೆಂಗನ ಮಾಡಿ ಅಂತ ಹೇಳಿ ಏನೋ ನಿಮ್ಮೂರು ಯಾವುದು ಮೊದಲನೇದಾಗಿ? ನಿಮ್ಮೂರು ಯಾವ್ದು ಹೇಳಿ? ಬೆಂಗಳೂರೇ. ನಾನು ಬೆಂಗಳೂರು ಬಿಟ್ಟರೆ ಯಾವ ಊರು ಇಲ್ಲ. ಸೊ ಓದಿದ ಮದ್ರಾಸ್ನಲ್ಲಿ, ಆಮೇಲೆ ಬೆಂಗಳೂರಿಗೆ ಬರಬೇಕು ಅಂತ ಹೇಳಿ ಭಾಳ ಕಷ್ಟಪಟ್ಟು ಆಸೆಯಿಂದ ಇಲ್ಲೇ ಕೆಲಸ ಹುಡ್ಕೊಂಡು ಇಲ್ಲೇ ಶುರು ಮಾಡಿದೆ. ಸೊ ಹುಟ್ಟಿದ ಬೆಂಗಳೂರು, ಬೆಳೆದಿದ್ದು ಬೆಂಗಳೂರು, ಅವಕಾಶ ಇದ್ದಲ್ಲಿ ಕತೆ ಮುಗಿಯೋದು ಬೆಂಗಳೂರೇ. ಸೊ ಇಲ್ಲಿ ಸೇರಿದ ಸಂದರ್ಭದಲ್ಲಿ ಅದೇ ಹೇಳಿದ್ನಲ್ಲ, ಉದ್ಯೋಗಗಳು ಇದು ಸಿಗೋದು ತುಂಬ ಕಷ್ಟ ಅಂತ ಹೇಳಿ, ಈ ಆಗಿಂದಲೂ ಹುಚ್ಚು ಅಂತ ಹೇಳೋದಕ್ಕಾಗಿ ಅದನ್ನ ಹೇಳಿದೆ. ಆಮೇಲೆ ನೀವು ಹೇಳಿದಾಗಲೇ ಟಾಟಾಗಳಲ್ಲಿ ಟಾಟಾ ಮತ್ತು ಜನರಲ್ ಎಲೆಕ್ಟ್ರಿಕ್ ಮತ್ತು ಸ್ನೈಡರ್ ಎಲೆಕ್ಟ್ರಿಕ್ ಅಂತ ಕೆಲಸ ಮಾಡಿದೆ. ಹೆಚ್ಚು 30 ವರ್ಷ, ಸುಮಾರು 30 ವರ್ಷನೂ ನಾನು ಇಲ್ಲೇ ಇದ್ದು ಕೆಲಸ ಮಾಡಿದ್ದು. ಆದರೆ ವಿದೇಶಿ ಬೇರೆ ದೇಶಗಳಿಗಾಗಿಯೇ ಕೆಲಸ ಮಾಡಿದ್ದು. ನಾವು ಯಾರಿಗಾಗಿ ಮಾಡ್ತಾ ಇದ್ವೋ ಹೆಚ್ಚು ಅವೆಲ್ಲ ಎಲ್ಲ ದೇಶಗಳು, ಬರೀ ಅಮೆರಿಕ ಇಂಗ್ಲೆಂಡು ಅಂತಲ್ಲ, ಆಸ್ಟ್ರೇಲಿಯಾನು ಇತ್ತು, ಇಂಗ್ಲೆಂಡು ಇತ್ತು, ಏಷ್ಯಾನು ಇತ್ತು, ಸಾಕಷ್ಟು ನಮ್ಮ ಕಸ್ಟಮರ್ಸ್ ಎಲ್ಲರೂ ಹೆಚ್ಚು ವಿದೇಶದಲ್ಲೇ ಇದ್ದಿದ್ದು. ಭಾರತಕ್ಕಾಗಿ ನಾವು ಹೆಚ್ಚು ಮಾಡ್ತಾನೆ ಇರಲಿಲ್ಲ. ಸೊ ಅದರಿಂದ ನನಗೆ ಅಲ್ಲಿ ಹೋಗಿ ನೋಡಿ ಮಾಡೋ ಅವಕಾಶ, ಕೆಲಸ ಅಲ್ಲೇ ಇದ್ದಿದ್ರಿಂದ ಅಲ್ಲಿ ಓಡಾಡೋ ಜಾಸ್ತಿ ಇತ್ತು. ಅಲ್ಲೆಲ್ಲ ಹೋದಾಗ ಕೂಡ ನಾನು ಅಲ್ಲಿ ಗಮನಿಸ್ತಾ ಇದ್ದಿದ್ದು ಏನು ಅಂದರೆ, ಏನು ಇರೋದೇ ಇಲ್ಲ, ಪರಂಪರೆ ಇತಿಹಾಸ ಅನ್ನೋದೇ ಇಲ್ಲ. ಆದರೆ ಅದನ್ನ ಅದ್ಭುತವಾಗಿ ಅವರು ಸಂರಕ್ಷಿಸೋದು ಮತ್ತೆ ಇರೋದನ್ನು ಉಳಿಸ್ಕೊಳ್ತಾರೆ, ಹೆಮ್ಮೆಯಿಂದ ಹೇಳ್ತಾರೆ, ಹೆಮ್ಮೆಯಿಂದ ತೋರಿಸ್ಕೊಳ್ತಾರೆ. ಅದನ್ನ ಯಾವ ರೀತಿ ನೀವು ಅಲ್ಲಿ ಒಂದು ಶೋಕೇಸ್ ಮಾಡಿರ್ತಾರೆ ಅಂದ್ರೆ ನಿಮಗೆ ಹಬ್ಬ ಅನ್ನಿಸ್ಬೇಕು. ಎಂಥ ಊರಿದು, ಎಂಥ ಒಂದು ಇದು ಅಂತ. ಆದರೆ ನನಗೆ ಇತಿಹಾಸದ ಆಸಕ್ತಿ ಇಲ್ಲದೆ ಹೋದ್ರು ನಮ್ಮ ದೇಶ ಭಾಳ ಹಳೆ ಪ್ರಾಚೀನವಾದ ದೇಶ, ಇಲ್ಲಿ ಏನೇನೋ ನಡೆದಿದೆ ಅಂತೆಲ್ಲ ಗೊತ್ತಿತ್ತು, ಹೆಚ್ಚೇನು ಗೊತ್ತಿರಲಿಲ್ಲ. ಪ್ರಶ್ನೆ ಯಾವಾಗಲೂ ಕಾಡ್ತಾ ಇದೆ ಅಂದರೆ, ಇವ್ರುಗಳು 200-300 ವರ್ಷದ ದೇಶದಲ್ಲ ಇಷ್ಟೆಲ್ಲ ಇದೆ ಅಂದರೆ ನಮ್ಮೂರಲ್ಲಿ ಯಾಕಿಲ್ಲ? ಶ್ರೀಮಂತವಾದ ಇತಿಹಾಸ ಇದ್ದು ಕೂಡ ಈ ಥರ ನಮ್ದು ಏನೂ ಇಲ್ವಲ್ಲ, ಇಲ್ಲಿ ಯಾರು ಹೇಳ್ಕೊಳ್ಳೋ ಥರನೇ ಇಲ್ವಲ್ಲ ಅಂತ ಪ್ರಶ್ನೆ ಯಾವಾಗಲೂ ಕಾಡ್ತಾನೆ ಇತ್ತು. ಆದರೆ ಅದ್ರ ಬಗ್ಗೆ ಏನು ಜಾಸ್ತಿ ಏನು ತಲೆ ಕೆಡ್ಸ್ಕೊಳ್ಳಿಲ್ಲ. ನನ್ನ ಕೆಲಸದಲ್ಲಿ ನಾನು ಮುಳುಗೋಗಿದ್ದರಿಂದ ಅದೇ ನಡೀತಾ ಇತ್ತು. ಸುಮಾರು 2017 ಸಮಯದಲ್ಲಿ ನನಗೆ ಯಾರೋ ಒಬ್ಬರು ಹೇಳಿದ್ರು, ನಾವು ಹುಟ್ಟಿ ಬೆಳೆದಿದ್ದು ಕೂಡ ರಾಜಾಜಿನಗರ ಫಸ್ಟ್ ಆ ಬ್ಲಾಕಲ್ಲೇ, ಅಲ್ಲೇ ಎದುರುಗಡೆನ ಆಸ್ಪತ್ರೆ, ಅಲ್ಲೇ ಮನೆ, ಅಲ್ಲೇ ಸ್ಕೂಲು, ಅಲ್ಲೇ ಇದು ಎಲ್ಲಾನು ಆಗಿದ್ದು ಅಲ್ಲೇ. ಸರಿ, ಆಗ ನಾವು ಅದನ್ನ ಗುರ್ತಿಸ್ಕೊಳ್ತಾ ಇದ್ದಿದ್ದು. ಇವಾಗ ರಾಜನಗರ ಫಸ್ಟ್ ಬ್ಲಾಕ್ ಅಂದ್ರೆ ಎಲ್ಲರಿಗೂ ಗೊತ್ತು. ಆದ್ರೆ ಆವಾಗೆಲ್ಲ ಮೊದಲಿಗೆ ಕೇತ್ಮಾನಹಳ್ಳಿ, ಶಿವನಹಳ್ಳಿ, ಲಗೇರಿ ಅಂತಾನೆ ಆ ಪ್ರದೇಶಗಳಿಗೆಲ್ಲ ಹಳೆ ಹೆಸರುಗಳೇ ಅವಾಗ ಇದ್ದಿದ್ದು. ಸೊ ನಾವು ರಾಜನಗರ ಫಸ್ಟ್ ಬ್ಲಾಕ್ ಅಂದ್ರೆ ಕೆಲವ್ರು ಗೊತ್ತಾಗಲ್ಲ ಅಂತ ಹೇಳಿ, ನೀ ಎಲ್ಲಿ ಆಟೋ ಹತ್ತೋದಕ್ಕೋ ಬಸ್ ಹತ್ತೋದಕ್ಕೋ ಎಲ್ಲಿ ಅಂದ್ರೆ ಕೇತ್ಮಾನಹಳ್ಳಿ ಅಂತ ಹೇಳಿದ್ರೆ ಗೊತ್ತಾಗ್ತಾ ಇತ್ತು ಜನಗಳಿಗೆ. ಸೊ 2017 ನನಗೆ ಯಾರೋ ಒಬ್ರು ಹೇಳಿದ್ರು, ಈ ರೀತಿ ಕೇತ್ಮಾನಹಳ್ಳಿಯಲ್ಲಿ ಒಂದು ಶಾಸನ ಇದೆಯಂತೆ 13ನೇ ಶತಮಾನದ್ದು, ಅದರಲ್ಲಿ ಕೇತ್ಮಾನಹಳ್ಳಿ ಅಂತ ಬರ್ದಿದೆಯಂತೆ. ಅವರು ನಾನಾ ಪ್ರದೇಶದ ಅಂತ ಗೊತ್ತಿದ್ರಿಂದ ಹೇಳಿದ್ರು, ನೀನು ನೋಡಿದ್ಯಾ ಅದನ್ನ ಅಂದ್ರು. ನನಗೆ ಶಾಸನ ಪದ ಕೇಳಿದೆ ಮೊದಲದು, ನನಗೆ ಗೊತ್ತೇ ಇಲ್ಲ ಶಾಸನಗಳು ಅಂದ್ರೆ ಏನು ಅಂತ. ಆದ್ರೆ ಕೇತ್ಮಾನಹಳ್ಳಿ ಅನ್ನೋದು ಒಂದು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಇದ್ದು 2 ಬೀದಿ ಹಳ್ಳಿ, ಅದು ಎಲ್ಲ ಹಳ್ಳಿಗಳ ತರಾನೇ 2 ಬೀದಿ, ಆ ಕಡೆ ಈ ಕಡೆ ಹೆಂಚಿನ ಮನೆಗಳು, ಮೋರಿಗಿರಿ ಏನಿರಲ್ಲ, ಮೋರಿಯಲ್ಲೇ ಎಲ್ಲಾನು ಹರಿಯೋದು ಮಾಡೋದು, ಆ ಥರ ಇದ್ದಿದ್ದು ಊರು. ಆಶ್ಚರ್ಯ ಆಯ್ತು, ಆ ಊರು 700 ವರ್ಷ ಹಳೇದು ಅಂದ್ರೆ ಅದೇಕ್ ಸಾಧ್ಯ ಅನ್ನೋ ಒಂದು ಕುತೂಹಲ. ಸರಿ, ಕೇಳಿದೆ, ಒಂದಷ್ಟು ಪ್ರಯತ್ನ ಮಾಡಿದೆ, ಹೇಗಿದ್ದಿರ್ಬೋದು ಏನಿದ್ದಿರ್ಬೋದು ಅಂತ. ಆಮೇಲೆ ತಿಳಿತು, ಈ ಎಪಿಗ್ರಫಿಯ ಕರ್ನಾಟಕ ಅಂತ ಒಂದು ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಎಲ್ಲಾ ಶಾಸನಗಳು ದಾಖಲಾಗಿದೆ ಅಂತ ಹೇಳಿ. ಸೊ ಆ ಪುಸ್ತಕ ಹುಡ್ಕೊಂಡು ಹೋದಾಗ ಅದ್ರ ಮೇಲೆ ಕೇತ್ಮಾನಹಳ್ಳಿ ಕೆರೆಯ ಉತ್ತರ ಕೋಡಿಯ ಬಳಿ 1300 ಚಿಲ್ಲರೆ ಶಾಸನ ಇದೆ ಅಂತ ಹೇಳಿ ಬರ್ದಿತ್ತು. ಸಾರಾಂಶನೂ ಕೊಟ್ಟಿತ್ತು, ಇಂಗ್ಲೀಷು ಕನ್ನಡದಲ್ಲಿ ಎಲ್ಲಾನು ಕೊಟ್ಟಿತ್ತು. ಕೇತ್ಮಾನಹಳ್ಳಿ ಅಂತ ಇರಲಿಲ್ಲ, ಆದರೆ ಜೋಗನಹಳ್ಳಿ ಅಂತ ಬರ್ದಿತ್ತು. ಪಕ್ಕದ ಹಳ್ಳಿ ಜೋಗನಹಳ್ಳಿ, ರಾಜಾಜಿನಗರ ESI ಅಂತ ಏನು ಕರೀತಾರೋ ಅದೆಲ್ಲ ಜೋಗನಹಳ್ಳಿ, ಇವತ್ತಿಗೂ ಜೋಗನಹಳ್ಳಿ ಅಂತಾನೆ ಹೆಸರದು. ಸೊ ನಾವು ಕ್ರಿಕೆಟ್ ಮ್ಯಾಚ್ ಆಡೋ ಸಮಯದಲ್ಲ ಕೇತ್ಮಾನಹಳ್ಳಿ ವರ್ಸಸ್ ಜೋಗನಹಳ್ಳಿ ಈ ಥರ ತಂಡಗಳು ಇದೆಲ್ಲ ಎಲ್ಲ ಪರಿಚಯ ಇರೋ ಊರುಗಳೇ ಇವೆಲ್ಲ. ಸರಿ, ತುಂಬಾ ಆಸೆಯಿಂದ ಅಷ್ಟೊತ್ತಿಗೆ ಏನಾಯ್ತು, ನಾ ಹೇಳಿದ್ನಲ್ಲ, ನನ್ನ ಸ್ನೇಹಿತರು ನಮ್ಮ ಬೀದಿಯವರು ಎಲ್ಲರೂ ವಿದೇಶಕ್ಕೆ ಹೊಟ್ಟೋಗಿದ್ರು. ಎಲ್ಲಾರ್ದಂಗೆ ನಾವು ನಮ್ಮ ಬೀದಿಯಲ್ಲಿ ಈ ತರ ಒಬ್ಬ ಉಳ್ಕೊಂಡಿದ್ದು. ಸೊ ತಕ್ಷಣ ನಾನೇನ್ ಮಾಡಿದೆ, ನಾನು ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದೆ, ಈ ರೀತಿ ಕೇತ್ಮಾನಹಳ್ಳಿ ಯಾವಾಗ 2017 ಬಹಳ ರೀಸೆಂಟ್ ಆಗಿ ಈ ರೀತಿ ನೀವೆಲ್ಲ ಕೇಳಿದೀರಾ, ಯಾರನ
ಕೇತಮಾನಹಳ್ಳಿ ಇತಿಹಾಸ ಶಾಸನ ಇದೆಯಂತೆ. ಕೇತಮಾನಹಳ್ಳಿ ಕೆರೆ ನಾವು ಯಾರೂ ನೋಡೇ ಇಲ್ಲ, ನಮ್ಗೇನು ಕೆರೆ ಅನ್ನೋದೇ ಗೊತ್ತಿಲ್ಲ. ಕೆರೆಗಳೇ ಇಲ್ಲ ಬಿಡಿ. ನಮ್ಮ ತಂದೆ ತಾಯಿ ಕೂಡ ಆ ಪ್ರದೇಶದವ್ರೆ, ಅವರು ಯಾರೊಬ್ರು ನೋಡಿಲ್ಲ ಅಲ್ಲಿ ಕೆರೆಗಳು ಅದು ಇದು ಬಹಳ ಹಿಂದೆನೆ ಹೋಗಿದೆ. ಕೇಳಿದಾಗ ವಾಟ್ಸಪ್ ಗ್ರೂಪಲ್ಲಿ ತಕ್ಷಣ ಉತ್ತರಗಳು ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿದ್ದಾರೆ. ಒಬ್ರು ಆಸ್ಟ್ರೇಲಿಯಾ ಇದ್ದಾರೆ, ಒಬ್ರು ಅಮೆರಿಕಲ್ಲಿ ಇದ್ದಾರೆ, ಇನ್ನೊಬ್ರು ಇದ್ದಾರೆ. ಎಲ್ಲರೂ ಹೋಗಿ ಹುಡುಕ್ಬಿಡು, ನಮ್ಮ ನವರಂಗ್ ಸರ್ಕಲ್ ಅಲ್ಲಿ ಒಂದು ಕಂಬದ ಮೇಲೆ ಚಿನ್ನದ ಮಾಡಿ ಇಟ್ಬೇಡ ಅಂತ ಎಲ್ಲರಿಗೂ ಊರಿನ ಆಸೆ. ಆಯ್ತಾ, ಹುಡುಕೊಂಡು ಅಲ್ಲಿ ಎಲ್ಲಿ ಕೆರೆನೂ ಇಲ್ಲ, ಕೋಡಿನೂ ಇಲ್ಲ, ಏನೂ ಇಲ್ಲ. ಆಮೇಲೆ ಯಾವುದೋ ನಕ್ಷೆಗಳು ತೆಗೆದು ನೋಡಿದೆ, ಹಳೇ ನಕ್ಷೆಗಳು ತೆಗೆದಾಗ ಕೋಡಿ ಎಲ್ಲಿತ್ತು ಅಂತ ಗೊತ್ತಾಯ್ತು, ಎಲ್ಲಿದ್ದಿರ್ಬೋದು ಅಂತ ಗೊತ್ತಾಯ್ತು. ಅಲ್ಲೆಲ್ಲ ಇವಾಗ ಮನೆಗಳಾಗೋಗಿದೆ, ಬೀದಿ ರಸ್ತೆ ಎಲ್ಲ ಆಗೋಗಿದೆ, ಏನಂದ್ರೆ ಏನೂ ಇಲ್ಲ. ಅದಾದ್ಮೇಲೆ ಸರಿ ಕೇತಮಾನಹಳ್ಳಿ ಶಾಸನ ಇಲ್ಲ ಅಂತ ಹೇಳಿ ನೋಡಿದ್ರೆ ಪಕ್ಕದಲ್ಲಿ ಮಲ್ಲೇಶ್ವರ, ಹಿಂದೆ ಪೀಣ್ಯ, ಯಶವಂತಪುರ, ಲಗ್ಗೇರಿ ಎಲ್ಲ ಕಡೆನೂ ದಾಖಲಾಗಿದೆ ಶಾಸನಗಳು. ಮತ್ತೆ ನಾ ಕೆಲಸ ಮಾಡ್ತಾ ಇದ್ದಿದ್ದು ಅವಾಗ ಮಾರುತಹಳ್ಳಿ ದಾಟಿ ಆ ಕಡೆ ರಿಂಗ್ ರೋಡ್ ಇದರಲ್ಲಿ. ಸೊ ಪ್ರತಿದಿನ ನಾನು ಅಲ್ಲಿಂದ ಇಲ್ಲಿಗೆ ಒಂದು ಸುಮಾರು 20 ವರ್ಷ ಓಡಾಡಿದ್ದೆ. ಆ ಪ್ರದೇಶದ ಬಗ್ಗೆನೂ ಅಷ್ಟೇ ಚೆನ್ನಾಗಿ ಜ್ಞಾನ ಇತ್ತು ಮತ್ತು ಅಭಿಮಾನನೂ ಇತ್ತು. ಅಲ್ಲಿ ನೋಡಿದ್ರೆ ವಿಭೂತಿಪುರ, ಮಾರುತಹಳ್ಳಿ, ಈ ತರ ಅಲ್ಲಿ ಎಲ್ಲಾನು ಒಂದು 8-10 ಶಾಸನಗಳು ದಾಖಲಾಗಿವೆ. ಇವೆಲ್ಲ ಈ ಪೀಣ್ಯ ಅದು 8ನೇ ಶತಮಾನದ್ದು, ಕೆಲವು 13-14ನೇ ಶತಮಾನದ್ದು. ಆದ್ರೆ ಎಲ್ಲ ಓದಿದ್ರೆ ಅದ್ಭುತವಾಗಿದೆ. ಅದ್ರಲ್ಲಿ ಊರ ಹೆಸರು ಬರ್ತಾ ಇದೆ. ಇದೇ ರೀತಿ ನಾ ಹೇಳಿದ್ನಲ್ಲ, ಜೋಗನಹಳ್ಳಿ, ಕೇತಮಾನಹಳ್ಳಿ ಅಂತ ಆ ಥರ ಊರಿನ ಹೆಸರು ಬರ್ತಾ ಇದೆ. ಆವಾಗ ಈ ಬಹಳ ಆಶ್ಚರ್ಯ ಆಯ್ತು, ಇದೇನು ಇಂಥ ಹಳೆ ಊರುಗಳು ಇವು, ಇಷ್ಟು ಅದ್ಭುತವಾದ ಇತಿಹಾಸ ಇದೆ, ಯಾಕಿದು ಯಾರಿಗೂ ಗೊತ್ತಿಲ್ಲದಿರೋ ಒಂಥರ ಒಳ್ಳೆ ರಹಸ್ಯವಾಗಿ ಗುಪ್ತವಾಗಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ಏನೋ ಒಳ್ಳೆ ಇದು ಮಾಡ್ದಂಗೆ ಅಂತ ಅಂತೇಳಿ. ಆಮೇಲೆ ಹುಡುಕೊಂಡು ಹೋದೆ ಒಂದೊಂದು. ಆಗ ನನಗೆ ಸುಮಾರು ವರ್ಷಗಳು ಈಗ ನಂಗೆಲ್ಲ, ಅವಾಗ ನಾನು ಸೈಕಲಲ್ಲೇ ಹೋಗ್ತಾ ಇದ್ದೇವೆ ಇದಕ್ಕಾಗತ್ತೆ ಅಂತ ಹೇಳಿ. ಒಂದೊಂದ್ ದಿನ ಒಂದೊಂದು ಶಾಸನ ಅಲ್ಲ ಆ ಪ್ರದೇಶದಲ್ಲಿ ಇದೆಯಾ ಅಂತ ನೋಡ್ಕೊಂಡು ಹೋಗೋದಕ್ಕೆ ನಿಂತ್ಕೊಂಡು ಹೋಗಿ ಇಟ್ಕೊಂಡು ಹೋಗೋದು. ಒಂದಿನ ಹೆಬ್ಬಾಳಕ್ಕೆ ಹೋಗೋದು, ಒಂದು ಯಶವಂತಪುರ ಹೋಗೋದು, ಇನ್ನೊಂದ್ ದಿನ ಈ ಕಡೆ ಹೋಗೋದು. ಆ ರೀತಿ ಒಂದೊಂದು ಇದು ಹುಡ್ಕೊಂಡು ಹೋದಾಗ ಗೊತ್ತಾಯ್ತು ತುಂಬಾ ಕೆಟ್ಟ ಪರಿಸ್ಥಿತಿಲಿ ಇವೆ. ಮೋರಿಯಲ್ಲಿ ಕೂತಿದೆ, ಯಾವ್ದೋ ಮನೆ ಓಣಿಯಲ್ಲಿ ಕೂತಿರುತ್ತೆ, ಈ ತರ ರಸ್ತೆ ತುದಿಯಲ್ಲಿ ಕೂತಿದೆ, ಗಾಡಿಗಳು ಅದರ ಪಕ್ಕದಲ್ಲೇ ಒಂದು 6 ಇಂಚಲ್ಲಿ ಹೋಗ್ತಾ ಇವೆ, ಅದು ತಾಕಿದ್ರೆ ಕುಲ್ ಶಾಸನ ಮುರಿದೋಗುತ್ತೆ. ಇದೆಲ್ಲ ನೋಡಿ ಕಿತ್ಕೊಂಡು ಹೋಗಿರುತ್ತೆ. ಸಗಣಿ ಬೆರಣಿ ತಟ್ತಾ ಇದಾರೆ ಅದ್ರ ಮೇಲೆ, ಇದೆಲ್ಲ ಕೂಡ ನೋಡಿದ್ದಾಯ್ತು. ಅದಕ್ಕೆ ಈಗ ಉಪಯೋಗ. ಆಗ ಆಮೇಲೆ ಅನ್ನಿಸ್ತು, ಅದೇ ಹೇಳಿದ್ನಲ್ಲ, ನನಗೆ ನನ್ನ ಊರಿನ ಅಷ್ಟೊಂದು ಅಭಿಮಾನ ಇತ್ತು, ಜ್ಞಾನ ಇಲ್ದಿರ್ಲಿಲ್ಲ. ಆದ್ರೆ ಹೊರಗಿನ ದೇಶ ಎಲ್ಲ ನೋಡಿದಾಗ ಅನ್ನಿಸ್ತು, ಅದೇನು 200-300 ವರ್ಷಕ್ಕೆ ಈ ತರ ಕುಣಿದಾಡ್ತಾರಲ್ಲ, ನಾವು ಈ ತರ 1000 ವರ್ಷದಲ್ಲಿ ಇಟ್ಕೊಂಡು ಅದ್ರ ಮೇಲೆ ಈ ತರ ಸಗಣಿ ತಟ್ಕೊಂಡು ಇನ್ನೊಂದು ಮಾಡ್ಕೊಂಡು ಕಸ ತುಂಬ್ಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ದೀವಲ್ಲ ಅಂತ ಒಂಥರ ನೋವಾಯ್ತು, ಶುರು ಆಯ್ತು. ಆವಾಗ ತಿಳಿತು ಇನ್ನೊಂದು ಏನಂದ್ರೆ, ಸುಮಾರು 40-50% ಅಷ್ಟು ಈಗಾಗಲೇ ಹಾಳಾಗಿವೆ. ಮತ್ತೆ ಹೇಳೋರು ಕೂಡ, ಹುಡ್ಕೊಂಡು ಹೋದಾಗ ಹೇಳೋರು ಕೂಡ, ಸಾರ್ ನೀವು 10 ವರ್ಷದಿಂದ ಬಂದಿದ್ರೆ ಇಲ್ಲಿ ನೋಡಿ, ಇಲ್ಲಿತ್ತು, ಆ ಕಲ್ನ ಹೊಡೆದಾಕ್ಬಿಟ್ಟು ಪಾಯಕ್ಕೆ ಅಂತ ಹಾಕೊಂಡ್ಬಿಟ್ಟಿದ್ದಾರೆ ಕಲ್ನ. ಇನ್ಯಾರೋ ಒಬ್ರು ಹೇಳೋರು, ಸಾರ್ ಅದನ್ನ ಎತ್ಕೊಂಡೋಗಿ ಅಲ್ಲೆಲ್ಲ ಮೋರಿಗೆ ಹಾಕೊಂಡಿದ್ದಾರೆ ನೋಡಿ, ಸಿಗತ್ತಾ ನಿಮಗೆ ಅಂತ. ಈ ತರ ಎಲ್ಲ ಆಗ್ತಾ ಇತ್ತು. ಸೊ ಆಗ ಒಂಥರ ಇದನ್ನ ಉಳಿಸ್ಬೇಕು, ಜನಗಳಿಗೆ ತಿಳಿಸ್ಬೇಕು, ಈ ತರ ಅದ್ಭುತವಾದ ಇತಿಹಾಸ ಇಟ್ಕೊಂಡು. ಜ್ಞಾನ ಅಭಿಮಾನದ ಜೊತೆಗೆ ತುಂಬಾ ನೋವು ಆಗಿರ್ಬೇಕು ನಿಮ್ಗೆ. ನೋವಾಯ್ತು. ನನಗೆ ಹೆಚ್ಚು ಮೊದಲಿಂದಲೂ ಒಂಥರ ಮನೆಯ ವಾತಾವರಣನೂ ಅಷ್ಟೇ, ನನ್ನ ಇದು ಅಷ್ಟೇ, ಓದು ವಿದ್ಯಾಭ್ಯಾಸನೇ ನಮಗೆ ಎಲ್ಲ ಸರ್ವಸ್ವ. ಸೊ ನಮಗೆ ಓದು ಅಂದ್ರೆ. ನಿಮ್ಮ ತಂದೆಯವರು ಏನ್ ಮಾಡ್ತಿದ್ರು? ಅವರು ಟಾಟಾ ಇನ್ಸ್ಟಿಟ್ಯೂಟ್ ನಲ್ಲಿ ಒಂದು ಸೈಂಟಿಫಿಕ್ ಆಫೀಸರ್ ಅಂತ ಆಗಿದ್ರು. ಸೊ ಅವ್ರೇನು ಓದಿರ್ಲಿಲ್ಲ, ಅವರು 8ನೇ ಕ್ಲಾಸ್ 9ನೇ ಕ್ಲಾಸ್ ಪಾಸ್ ಅಷ್ಟೇ. ಬಟ್ ಆ ವಾತಾವರಣ, ಅದು ಇದು ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಬಹಳ ಇದಾಗಿದ್ದರಿಂದ ಓದು ಅನ್ನೋದೇ ಒಂದು ಇದು, ಏನಾನ ಓದು ಹೇಗಾನ ಓದು, ಅದ್ಭುತ ಓದು ಬಹಳ ಒಳ್ಳೇದು ಮುಖ್ಯ ಅಂತ. ಸೊ ನಮಗೆ ಅಷ್ಟು ಇದ್ರ ಬಗ್ಗೆ ಇದಿಲ್ದೆ ಹೋದ್ರು ಕೂಡ ಓದು ಅನ್ನೋರಿಗೆ ಬರಾನೆ ಸಾಕ್ಷಾತ್ ದೇವ್ರು. ಸೊ ಅದ್ರ ಮೇಲೆ ಸಗಣಿ ಭರಣಿ ತಟ್ಟಿರೋದು ನೋಡಿ, ಇದು ಈ ಉದಾಹರಣೆಗೆ ಅಂತ ಹೇಳಿದ್ರೆ, ಅಲ್ಲ ಸಗಣಿ ಭರಣಿ ಎಲ್ಲ ಹೇಳ್ತಾ ಇದೀನೋ, ಅಲ್ಲಾಳ್ ಸಂದ್ರ ಅಂತ ಹೇಳಿ ಯಲಹಂಕದ ಹತ್ರ. ಮತ್ತೆ ಇಲ್ಲಿ ನಮ್ಮ ವಿಭೂತಿಪುರದ ದೊಡ್ಡನೆಕ್ಕುಂದಿಯಲ್ಲಿ ಒಂದು ಗಾಡಿ ಇಟ್ಕೊಂಡಿದ್ದಾರೆ, ಕಬ್ಬಿನ ರಸ ಮಾಡೋದು.
ಸೊ ಆ ಕಬ್ಬು ರಸ ತೆಗೆದಾದ್ಮೇಲೆ ಇದನ್ನೆಲ್ಲ ತಗೊಂಡೋಗಿ ರಾಶಿ ಕಲ್ ಮೇಲೆ ಇದು ಮಾಡಿ ಹಾಕೋದು ಕುಪ್ಪೆ ರಾಶಿ. ಈ ತರ ಎಲ್ಲ ನೋಡಿದಾಗ 300 ವರ್ಷದ ಬರ ಕೈಯಲ್ಲಿ ಮುಟ್ಟಿದ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ. ಇದಕ್ಕಿಂತ ನೀವು ಮುಟ್ಟೋದಕ್ಕೆ ಸಾಧ್ಯತೆನೇ ಇಲ್ಲ. ಇತಿಹಾಸನೇ ಸಾಕ್ಷಾತ್ಕರಿಸ್ಕೊಳ್ತೇವೆ. ಸರಸ್ವತಿ ನೀವು ಪೂಜೆ ಮಾಡೋ ಬದಲು, ಫೋಟೋ ಪೂಜೆ ಮಾಡೋ ಬದಲು ಅಲ್ಲಿ ಮುಟ್ಟಿದ್ರೇನೆ ಅಷ್ಟೇ ಇದ್ದಂಗಿದೆ. ಸೊ ಅವಾಗ ಅನ್ನಿಸ್ತು ಇದಕ್ಕೆ ಏನಾನ ಮಾಡಲೇಬೇಕು, ಉಳಿಸ್ಲೇಬೇಕು ಅಂತ ಹೇಳಿ ಮೊದಲಿಗೆ ರಜದ ದಿನಗಳಲ್ಲಿ ನಾನು ಸ್ನೇಹಿತರಿಗೂ ಹೇಳಿದೆ. ಸ್ನೇಹಿತರು ಅದೇ ತರನೇ ಇದರಿಂದ ಸೇರಿ ಬಿದ್ದಿದ್ದನ್ನ ಎತ್ತು ನಿಲ್ಸೋದು, ಸಣ್ಣ ಅಲ್ಲಿ ಜನಗಳು ಸೇರಿಸಿ ಚಿಕ್ಕದಾಗ ಒಂದು ಕಾರ್ಯಕ್ರಮ ಮಾಡೋದು, ಏನಿದೆ ಅದ್ರಲ್ಲಿ ಬರ್ದಿದೆ, ಅದು ನಿಮ್ಮೂರಿಗೂ ಅದಕ್ಕೆ ಏನ್ ಸಂಬಂಧ ಅಂತ ಹೇಳೋದು, ಈ ತರ ಮಾಡ್ತಾ ಇದ್ವಿ. ಸೊ ಆ ಸಮಯದಲ್ಲಿ ನಾವು ಇದೇ ಇಂಜಿನಿಯರಿಂಗ್ ಮಾಡೋಷ್ಟೊತ್ತಿಗೆ ಇಂಜಿನಿಯರಿಂಗ್ ಕೆಲಸ ಬಿಟ್ಬಿಟ್ಟಿದ್ರ? ಇಲ್ಲ, ಕೆಲಸ ಮಾಡ್ಕೊಂಡೇ ಮಾಡ್ತಾ ಇದ್ವಿ. ಜೊತೆಗೆ ರಜೆ ದಿನಗಳಲ್ಲೇ ಮಾಡ್ತಾ ಇದ್ದಿದ್ದು ಇದೆಲ್ಲ. ಈಗ ನಾನು ಇದನ್ನ ಪೂರ್ತಿ ಕೆಲಸ ಬಿಟ್ಟು ಇದನ್ನ ಮಾಡ್ತಾ ಇದ್ದೀನಿ. ಅದು ಹೇಗಾಯ್ತು ಅಂದ್ರೆ, ನಾವು ಆಗ ಇಂಜಿನಿಯರಿಂಗ್ ಹಿನ್ನೆಲೆ ಇದ್ದಿದ್ರಿಂದ ಆಗ್ಲೇ ಅರ್ಥವಾಗಿತ್ತು ಕಲ್ಲು ಸೌದೋಗುತ್ತೆ ಮಳೆ ಬಿಸಿಲಿಗೆ, ಇದರದ್ದು ಡಿಜಿಟಲ್ ಕಾಪಿ ಮಾಡಬೇಕು ಅಂತ ಹೇಳಿ ನಾವು ಒಂದಷ್ಟು ಪ್ರಯೋಗಗಳು ಮಾಡ್ಕೊಂಡ್ವಿ. ನಮ್ದೇ ಯಾವ್ದಾನ ವಿಧಾನಗಳ ಮೂಲಕ ಮಾಡೋಣ ಇದನ್ನ ಸಾಧ್ಯವಿದ್ದಲ್ಲಿ ಅಂತ. ಆಮೇಲೆ ನಂತರ ಅದಕ್ಕೆ ಒಂದು 3D ಸ್ಕ್ಯಾನಿಂಗ್ ಅಂತ ಹೇಳಿ ಅದು ಸರಿಯಾದ ಇದು ಮೆಥಡ್ ಇದು ಮಾಡೋದಕ್ಕೆ ಅಂತ ಹೇಳಿ ಮಾಡ್ತಾ ಇದ್ವಿ. ಅದನ್ನು ಕೂಡ ಹವ್ಯಾಸಿಯಾಗಿ ಅವರು ಸ್ಕ್ಯಾನರ್ ಮಾರೋ ಸಂಸ್ಥೆ ಏನಿದೆಯೋ ಅವರು ಮಾಲೀಕರಿಗೂ ಪರಂಪರೆ ಅಂದ್ರೆ ಅವರಿಗೆ ಆಸಕ್ತಿ. ಸೊ ಅದಕ್ಕೆ ಒಂದು ಸುಮಾರು 25 ಲಕ್ಷ ರೂಪಾಯಿ ಬೆಲೆ. ಸೊ ಅದು ಕೊಂಡ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಅವರು ನಾನು ದೇಶದಲ್ಲಿ ಮಾರಾಟ ಮಾಡ್ತೀನಲ್ಲ, ಅದು ಬೆಂಗಳೂರಲ್ಲೇ ಇರುತ್ತೆ ಮೆಷಿನ್ ಫ್ರೀ ಇದ್ದಾಗ, ನೀವು ಕರ್ಕೊಂಡೋಗಿ ಬೇಕಿದ್ರೆ ಮಾಡಿಸ್ಕೊಂಡ್ ಬನ್ನಿ ನಮ್ಮ ಹುಡುಗರ ಕೈನಲ್ಲಿ ಯಾವ್ದು ಆಸೆ ಇದೆಯೋ ಅಂತ ಹೇಳಿ ಭಾನುವಾರ ಶನಿವಾರನೋ ಯಾವತ್ತೋ ರಜದ ದಿನಗಳಲ್ಲಿ ಕಳಿಸ್ಕೊಡೋರು. ಸೊ ಆ ಥರ ಮಾಡ್ತಾ ಇದ್ವಿ. ಆಮೇಲೆ ಅದು ಸುದ್ದಿ ಆಯ್ತು. ಈ ಥರನೇ ಸೋಷಿಯಲ್ ಮೀಡಿಯಾನಲ್ಲಿ, ಪೇಪರ್ಗಳಲ್ಲಿ ಇದೆಲ್ಲ ಬರೋದಕ್ಕೆ ಶುರು ಆಯಿತು. ಸೊ ಆಗ ಮಿಥಿಕ್ ಸೊಸೈಟಿ ಅವರು ಅದನ್ನ ನೋಡಿ ಅದೇನೋ ಮಾಡ್ತಾ ಇದ್ದೀರಂತಲ್ಲ ಶಾಸನಕ್ಕೆ ಸಂಬಂಧಪಟ್ಟಂಗೆ. ಮಿಥಿಕ್ ಸೊಸೈಟಿ ನಿಮಗೆ ಗೊತ್ತಿರೋ ಹಾಗೆ ಇತಿಹಾಸ, ಪುರಾತತ್ವ ಈ ಕ್ಷೇತ್ರದಲ್ಲಿ ಒಂದು ಬಹಳ ತೊಡಕೊಂಡಿರೋಂಥ ಒಂದು ಸಂಸ್ಥೆ, ತುಂಬಾ ದೊಡ್ಡ ಅಧ್ಯಯನ ಸಂಸ್ಥೆ, ಅನುಸಂಧಾನ ಸಂಸ್ಥೆ, ಸಂಶೋಧನೆ. ಸೊ ಇಲ್ಲಿ ತಿಂಗಳು ದತ್ತಿ ಉಪನ್ಯಾಸಗಳು ಅಂತ ಹೇಳಿ ಬೇರೆ ಉಪನ್ಯಾಸಗಳೆಲ್ಲ ನಡೀತಾ ಇರುತ್ತೆ. ನೀವು ಯಾಕೆ ಬಂದು ನಮ್ಗೊಂದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಅಂತ ಇಲ್ಲಿ ಮಾಡಬಾರ್ದು ಅಂತ ಹೇಳಿ ಕರೆದ್ರು ನಮ್ ಡೈಲಿ ಹಾಲ್ ಅಲ್ಲೇ ಮಾಡೋದಿಕ್ಕೆ ಅಂತ. ಆಗಿನ್ನು ಕೋವಿಡ್ ಎಲ್ಲ ಇರ್ಲಿಲ್ಲ, ಡೈಲಿ ಹಾಲ್ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತಲ್ಲ ಆವಾಗ. ಸೊ ನಾವು ಬಂದ್ವಿ ಮಾಡಿದ್ರೆ ಅನ್ಸುತ್ತೆ 19 ಅವಾಗ. ಸೊ ಅವಾಗ ಬಂದು ನಾವು ಇಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡಿದ್ವಿ. ತುಂಬಾ ಜನ ಇತಿಹಾಸ ತಜ್ಞರು, ಎಲ್ಲಾ ಕಾಲೇಜು ಯೂನಿವರ್ಸಿಟಿ ಪ್ರೊಫೆಸರ್ಗಳೆಲ್ಲ ಒಂದು ಸುಮಾರು 200-300 ಜನ ಬಂದ್ರು. ತುಂಬಾ ಚೆನ್ನಾಗಿ ನಡೀತು, ತುಂಬಾ ಚೆನ್ನಾಗಿ ನೋಡಿದ್ರು, ಎಲ್ಲರೂ ಮೆಚ್ಕೊಂಡ್ರು. ಆಮೇಲೆ ನಮ್ಮ ಅಧ್ಯಕ್ಷರು, ಆಗಿನ ಅಧ್ಯಕ್ಷರಾದ ಶ್ರೀ ನಾಗರಾಜ್ ಅವರು ಇದನ್ನ ಯೋಜನೆ ರೀತಿ ಮಾಡ್ಬೋದಾ, ಹೇಗ್ ಮಾಡ್ಬೋದು ಅಂದ್ರು. ಸೊ ನಾನು ಆ ಕನಸಿನಲ್ಲೇ ಇದ್ದೆ. ಈ 1-2 ಶಾಸನಗಳು ಮಾಡ್ತಾ ಇರೋದು ಸಾಲದು, 100 ಇರೋದ್ರಿಂದ ಇದಕ್ಕೊಂದು ವ್ಯವಸ್ಥಿತವಾಗಿ ಮಾಡಬೇಕು, ರಜಾ ದಿನಗಳಲ್ಲಿ ಮಾಡೋ ಥರ ಆಗೋದಿಲ್ಲ ಅಂತ ಹೇಳಿ ನಾನು ಬೇರೆ ಬೇರೆ ಸಂಸ್ಥೆಗಳಲ್ಲಿ ದುಡ್ಡು ಯಾರನ್ನ ಶೇಖರಿಸಿ ಮಾಡೋದಕ್ಕೆ ಸಾಧ್ಯನಾ ಏನೋ ಅಂತ ಯೋಚನೆ ಮಾಡಿ ಪ್ರಯತ್ನ ಮಾಡಿದಾಗ ಇವ್ರು ಹೇಳಿದ್ರು. ಸೊ ಅವಾಗ ನಾನು ನಿಜವಾಗ್ಲೂ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಮಾತನ್ನ. ನಾವು ಅದನ್ನ ಫೈನಾನ್ಸ್ ಮಾಡ್ತೀವಿ ಅಂತ ಹೇಳಿದಾಗ ಅವರು ನನಗೆ ಈ ಸಂಸ್ಥೆ ಬಗ್ಗೆ ಆಗಿ ಇನ್ನೂ ಏನು ಗೊತ್ತೂ ಇರಲಿಲ್ಲ, ಅಷ್ಟೊಂದು ಏನು ಗೊತ್ತೇ. ಪ್ರೆಸಿಡೆಂಟ್ ಆಗಿದ್ರಲ್ವಾ ನಾಗರಾಜ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿದ್ರು. MJ ನಾಗರಾಜ್ ಅವರು ಪ್ರೆಸಿಡೆಂಟ್ ಆಗಿದ್ರು, ಶ್ರೀ ವಿ ನಾಗರಾಜ್ ಅವರು ಸೆಕ್ರೆಟರಿ ಆಗಿದ್ರು. ಸರಿ, ಶಾಸನ ತಜ್ಞರೇ ಒಂದರ್ಥ, ಎಲ್ಲರೂ ಶಾಸನ ತಜ್ಞರೇ. ಈ ಸಂಸ್ಥೆಯಲ್ಲಿ ಶಾಸನ ಒಳ್ಳೆ ರಕ್ತದಲ್ಲೇ ಹಾಗೆ ಹರಿಯುತ್ತೆ. ಸರಿ, ನಾನು ಅವಾಗೇನು ಯೋಚನೆ ಮಾಡಿದೆ, ನೋಡೋಣ ಒಳ್ಳೆ ಅವಕಾಶ ಅಂತ ಹೇಳಿ ಒಂದು ಪ್ರಪೋಸಲ್ ಮಾಡಿಕೊಟ್ಟೆ. ಈ ರೀತಿ ದುಡ್ಡು ಬೆಲೆ ಎಲ್ಲ ಇದ್ದಿದ್ರಿಂದ ನಾನು ಹೇಳಿದೆ, ಇದಕ್ಕೆ ಇಷ್ಟು ಖರ್ಚಾಗೋದ್ರಿಂದ ಬರೀ ಬೆಂಗಳೂರು ಪಟ್ಟಣ ಅಂತ ಮಾಡೋದಕ್ಕಾಗಲ್ಲ, ಜಿಲ್ಲೆಗಳನ್ನೇ ತಗೊಂಡು ಜಿಲ್ಲೆ ಮಟ್ಟದಲ್ಲೇ ಮಾಡೋಣ ಅಂತ ಹೇಳಿ ಒಂದು ಪ್ರಪೋಸಲ್ ಮಾಡಿ ಕೊಟ್ಟೆ. ಈ ರೀತಿ 3 ಜಿಲ್ಲೆನಲ್ಲಿ 1500 ಶಾಸನಗಳಿದೆ. ಒಂದು ತಂಡ ಅಂದ್ರೆ ತಂಡಕ್ಕೆ ಯಾವ ತರ ಜನಗಳು ಬೇಕು, ಅವರ ಓದೇನಿರ್ಬೇಕು, ಹಿನ್ನೆಲೆ ಏನಿರ್ಬೇಕು ಅಂತೆಲ್ಲ ಹೇಳಿ ವ್ಯವಸ್ಥಿತವಾಗಿ ನನಗೆ ಯಾವ ತರ ಕಂಪ್ಯೂಟರ್ಗಳು ಬೇಕು, ಅದಕ್ಕೆ ಎಲ್ಲ ಏನೇನು ಬೇಕೋ ಅಷ್ಟು ಮಾಡಿ ಕೊಟ್ಟೆ. ಸೊ ಅವರು, ನನ್ನ ಆಶ್ಚರ್ಯಕ್ಕೆ ಏನು ಅಂದ್ರೆ, ಅವ್ರದ್ದೆಲ್ಲ ಇದಾದ ಮೇಲೆ ಒಂದಿನ ದಿಢೀರ್ ಅಂತ ಫೋನ್ ಮಾಡಿ
ನಾವು ಕೊಡ್ತೀವಿ ದುಡ್ಡು, ನಾವು ಬಂಡವಾಳ ಹಾಕ್ತೀವಿ, ನೀವು ನಡೆಸ್ತೀರಾ ಅಂದರು. ನನಗಿದೊಂಥರ ಭಾಳ ಆಶ್ಚರ್ಯದ ವಿಷಯ. ಬೇರೆ ಕಡೆ ಎಲ್ಲ ಕೇಳಿ ಭಿಕ್ಷೆ ಥರ ಮಾಡಿ ಬನ್ನಿ ಮಾಡ ಬನ್ನಿ ನಮ್ಮ ಊರಿಗೆ ಮಾಡ ಬಿಡಿ ಅಂದಕ್ಕೆ ಯಾರೊಬ್ಬರ ಕಡೆಯಿಂದ ಆಸಕ್ತಿನೇ ಇಲ್ಲ, ಪ್ರತಿಕ್ರಿಯೆನೇ ಇಲ್ಲ. ಇಲ್ಲಿ ನೀವು ಬನ್ನಿ ಮಾಡ ಅಂತ ಕರೀತಾ ಇದಾರೆ ಅಂತ ಹೇಳಿ ಆಮೇಲೆ ನಾನು ಸ್ವಲ್ಪ ವಿಚಾರಿಸಿದೆ, ಇದು ಸಾಧ್ಯನಾ, ಯಾಕಂದ್ರೆ ಸ್ವಲ್ಪ ದೊಡ್ಡ ಅಮೌಂಟೇ ಇತ್ತು ಅದು. ಆಮೇಲೆಗೆ ಯೋಚನೆ ಮಾಡಿದೆ ನಾನು, ಈಗ ನಾನು 30 ವರ್ಷ ಕೆಲಸ ಮಾಡಾಯ್ತು, ನನ್ನ ಮನೆ ಜವಾಬ್ದಾರಿಗಳು ಏನೇನಿದ್ವು ಅವೆಲ್ಲ ಮುಗಿಸಿದ್ದೆ. ಆಮೇಲೆ ಹೇಳಿದೆ, ಸರ್ ಖಂಡಿತವಾಗ್ಲೂ ಮಾಡ್ತೀನಿ, ಆದರೆ ನನಗೊಂದು 7-8 ತಿಂಗಳು ಟೈಮ್ ಕೊಟ್ಟಲ್ಲಿ ನಾನು ನನ್ನ ಕೆಲಸ ಅಲ್ಲಿಂದ ಮುಗಿಸಿ ಕ್ಲೀನಾಗಿ ಇಲ್ಲಿ ಬಂದು ನಾನು ಇಲ್ಲಿ ಶುರು ಮಾಡಿಕೊಂಡು ಇದಾಗಿ ಮಾಡೋದಿಲ್ಲ, ನಾನು ದುಡ್ಡಿಗಾಗಿ ಮಾಡೋದಿಲ್ಲ, ಇದು ನೀವು ಮಾಡ್ತಾ ಇರೋದೇ ಒಂದು ದೊಡ್ಡ ಇದು ಗೌರವ ಇದರಾಗಿ ಮಾಡ್ತೀನಿ, ನಿರ್ದೇಶನಕ್ಕಾಗಿ ಮಾಡೋಣ ಹೇಳಿ ಅಂತ ಮಾಡಿದೆ. ಆವತ್ತಿಂದ ಈ ಯೋಜನೆನ ನಾವು ಒಂದು 5 ಜನನ ಸೇರಿಸ್ಕೊಂಡು ಎಲ್ಲ PhDಗಳು ಮತ್ತೆ MA ಹಿಸ್ಟ್ರಿ ಆರ್ಕಿಯಾಲಜಿ ಅವರು ಈ ತರ ಒಂದು ತಂಡ ಕಟ್ಕೊಂಡು ಮತ್ತೆ ಅದ್ಭುತವಾದ ಕಂಪ್ಯೂಟರ್ಗಳು ಇನ್ನೊಂದು ಅದಕ್ಕೆಲ್ಲ ಏನೆಲ್ಲ ಬೇಕಿತ್ತು ಅದನ್ನೆಲ್ಲ ಬಳಸ್ಕೊಂಡು ಈಗ ನಾವು ಆ ಶಾಸನದ ಸಂರಕ್ಷಣೆ ಯೋಜನೆ ಅಂತ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಾನು ನೋಡಿ ಬಹಳ ಸಂತೋಷ ಪಟ್ಟಿದ್ದೀನಿ, ನಾನು ಅಭಿಮಾನ ಪಟ್ಟಿದ್ದೀನಿ. ಒಟ್ಟಿನಲ್ಲಿ ನೀವು ನಿಮ್ಮ ಊರಿನ ಮೇಲಿನ ಅಭಿಮಾನನೇ ಇಲ್ಲಿ ಕರ್ಕೊಂಡ್ಬಂದಿದೆ ನಿಮ್ಮನ್ನ ಅಂತ. ಕೊಟ್ಟಿದ್ದೆ ನನಗೆ ಕೊಟ್ಟಿರೋದೇ ನನ್ನ ಊರು, ನಾನು ಮತ್ತೆ ಊರಿಗೆ ಕೊಡ್ತಾ ಇದ್ದೀನಿ ಹೊರತು ಏನು ಇದು ತುಂಬ ಶ್ಲಾಘ್ಯವಾದಂಥ ಕೆಲಸ. ಆಮೇಲೆ ಇಷ್ಟು ದೊಡ್ಡ ಈ ಡಿಜಿಟಲ್ ಮ್ಯಾಪಿಂಗ್ ಎಲ್ಲ ಮಾಡಿ ಹಾಕಿದ್ದೀರಾ, ನೀವು ಏನೇನು ಇದುವರೆಗೂ ಕೆಲಸ ಮಾಡಿದ್ದೀರಿ ಅಂತ. ಇದನ್ನೆಲ್ಲ ಆಮೇಲೆ ನೋಡೋಣ, ಇದೆಲ್ಲ ನಮಗೆ ತಿಳಿಸ್ಬೇಕು. ನಮ್ಮ ವೀಕ್ಷಕರಿಗೆ ಅತ್ಯಂತ ಅಮೂಲ್ಯವಾದಂತಹ ಮಾಹಿತಿ ಇದು ತಮ್ಮ ಊರಿನ ಬಗ್ಗೆ. ಯಾರ್ಯಾರು ಬೆಂಗಳೂರನ್ನು ಇಷ್ಟಪಡ್ತಾರೆ ಅವರೆಲ್ಲರೂ ಕೂಡ ಇದನ್ನು ಮೆಚ್ಕೊಳ್ತಾರೆ ಅಂತ ನನಗೆ ತುಂಬ ಸಮಾಧಾನ ಇದೆ. ಈಗ ಇಲ್ಲಿ ನೀವು ಒಂದಷ್ಟು ಇದನ್ನೆಲ್ಲ ಇಟ್ಟಿದ್ದೀರಾ, ಏನು ಶಾಸನಗಳನ್ನೆಲ್ಲ, ಇದು ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ. ಅದ್ರ ಬಗ್ಗೆನೂ ನಮಗೆ ಹೇಳಬೇಕು. ಉದಯ್ ಕುಮಾರ್, ಇಲ್ಲೇನೋ ಒಂದು ಶಾಸನ ಮಹಾರಾಜರು ಕಾಣಿಸ್ತಾ ಇದ್ದಾರೆ ನಮಗೆ. ಪೇಟ ಹಾರ ಎಲ್ಲ ಹಾಕಿ ಶಾಲೆಲ್ಲ ಹಾಕಿದ್ದೀರಾ. ಯಾರು ಇವರು, ಈ ಮಹಾನ್ ಭಾವರು? ಸ್ವಲ್ಪ ಪರಿಚಯ ಮಾಡಿಕೊಡಿ. ಇವರು ಶಾಲು ಹಾರ ಪೇಟ ಎಲ್ಲ ನಿಜವಾಗ್ಲೂ ಹೊದಿಸ್ಕೊಳ್ಳೋ ಅಂತ ಯೋಗ್ಯರು. ಈ ಶಾಸನ ಬಂದು ಬೆಂಗಳೂರಿಗರು ಯಾರಾದರೂ ಸರಿ, ಬೆಂಗಳೂರಿಗರು ಪ್ರತಿಯೊಬ್ಬರು ಇದರ ಬಗ್ಗೆ ತಿಳ್ಕೊಬೇಕಾದಂತ ಒಂದು ಶಾಸನ ಇದು. ಯಾಕೆ ಅಂದ್ರೆ ಇದು 9ನೇ ಶತಮಾನದ್ದು. ಇದರಲ್ಲಿ ಬೆಂಗಳೂರಿನ ಮೊದಲ ಉಲ್ಲೇಖವಿದೆ. ಇದರಲ್ಲಿ ಅಂದ್ರೆ 1100 ವರ್ಷದ ಹಿಂದೆನೆ ಬೆಂಗಳೂರು ಅಂತ ಒಂದು ಊರಿತ್ತು ಅನ್ನೋದಕ್ಕೆ ಇದೇ ನಮಗೆ ಆಧಾರ. ಈ ಶಾಸನ ಬಂದು ನೀವೇನ್ ನೋಡ್ತಾ ಇದ್ದೀರೋ ಇದನ್ನ ಶಾಸನ ಅಂತ ಕರಿತಾ ಇದ್ದೀನಿ, ಇದೊಂದು ನಕಲು. ಇದು ನಿಜವಾದ ಶಾಸನ ಬಂದು ಬೇಗೂರಿನ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಆವರಣದಲ್ಲಿ ಒಂದು ಅದ್ಭುತವಾದ ಒಂದು ಮಂಟಪ ಕಟ್ಟಿ ಅದ್ರ ಕೆಳಗೆ ಇಟ್ಟಿದ್ದಾರೆ. ಅಲ್ಲಿ ಇರೋದು ಇದು ಶಾಸನ. ನಾವು ನಮ್ಮ ಲ್ಯಾಬಲ್ಲಿ ಮತ್ತೆ ನಮ್ಮ ಕಾರ್ಯಕ್ರಮಗಳಲ್ಲಿ ಇದೆ ಬೇರೆ ಬೇರೆ ಕಡೆ ಕರ್ಕೊಂಡೋದಕ್ಕಾಗಿ ಉತ್ಸವ ಮೂರ್ತಿಯಾಗಿ ಇದನ್ನ ನಾವು ಬಳಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಮೂಲ ಮೂರ್ತಿ ಇವಾಗ ನೀವು ಬೇಗೂರಿನಲ್ಲಿ ಹೋಗಿ ನೋಡ್ಬೋದು. ನೀವೇ ಮಾಡಿಸ್ಕೊಂಡ್ರೆ ಈ ಉತ್ಸವ ಮೂರ್ತಿನ? ಇಲ್ಲ, ಇದು ನಾವು ಈ ರೀತಿ ಬೇರೆ ಬೇರೆ ಜಾಗಗಳು, ಕಾಲೇಜು, ಸ್ಕೂಲು ಅಲ್ಲಿ ಇಲ್ಲಿ ಹೋಗಿ ಮಾತಾಡೋದ್ರಿಂದ ಶಾಸನಗಳು ನೋಡೇ ಇರಲ್ಲ ಹೆಚ್ಚಿನ ಜನ. ಸೊ ಅವರಿಗಾಗಿ ಅಂತ ಒಂದು ಹೇಳಿ ಕೇಳಿದ್ವಿ. ಈಗ ನಮ್ಮ ಕೆಂಗೇರಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ಕಲಾಗ್ರಾಮ ಅಂತ ಒಂದು ಸಂಸ್ಥೆ ಇದೆ, ಶಿಲ್ಪಿಗಳ ಶಾಲೆ ಅದು. ಸೊ ಅಲ್ಲಿ ಶಿಲ್ಪಶಾಸ್ತ್ರ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಸೊ ಅಲ್ಲಿ ಪ್ರೊಫೆಸರ್ ಜ್ಞಾನೇಂದ್ರ ಅಂತ ಒಬ್ರು ಇದ್ದಾರೆ. ಅವರಿಗೆ ಹೋಗಿ ಕೇಳಿದ ಸಂದರ್ಭದಲ್ಲಿ, ಸರ್ ನಾ ಈ ರೀತಿ ಶಾಸನದ ವಿಷಯ ಮಾತಾಡ್ತೀನಿ, ನನಗೊಂದು ಶಾಸನದ ಒಂದು ಚಿಕ್ಕದಾಗಿ ಒಂದು ನಕಲು ಮಾಡ್ಕೊಡ್ಬೇಕು ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಹತ್ರ ಮಾಡಿಸ್ತೀನಿ ಹೇಳಿ ಅಂತ ಹೇಳಿ ನಾವು ಅವ್ರಿಗೊಂದು ಚಿತ್ರ ಕೊಟ್ವಿ, ಶಾಸನದ ಹೇಗಿದೆ ಅಂತ ಹೇಳಿ. ವಿದ್ಯಾರ್ಥಿಗಳ ಮುಖಾಂತರ ಇದು ಮಾಡಿಕೊಟ್ಟು ಫ್ರೀ ಮುಕ್ತವಾಗಿ ಕೊಟ್ಟಿರೋ ಅಂತ ಅವರು ಶಾಸನ. ಇದನ್ನ ಪೂರ್ತಿ ತೋರಿಸಿ, ಹಾರಾನ 1 ನಿಮಿಷ ತೆಗೆದು ಪಕ್ಕಕ್ಕೆ. ಹೌದು, ಈ ಶಾಸನ ಇದು ಯಾವುದರ ನಕಲು ಅನ್ನೋದು ಮೂಲನೂ ತೋರಿಸ್ಬೇಕು ನೀವು. ಆಯ್ತು, ಖಂಡಿತವಾಗ್ಲೂ ತೋರಿಸ್ತೀನಿ. ಸೊ ಇದರ ಡಿಜಿಟಲ್ ಚಿತ್ರ ನಮ್ಮ ಯೋಜನೆಯಲ್ಲಿ ನಾವು ಈ ರೀತಿ ಶಾಸನಗಳ ಡಿಜಿಟಲ್ ಮಾಡೆಲ್ ಮಾಡ್ತೀವಲ್ಲ, ಸೊ ಆ ಡಿಜಿಟಲ್ ಮಾಡೆಲ್ ಮೂಲಕ ಮಾಡಿರೋ ಚಿತ್ರವೇ ಇದು ಬಲಗಡೆಯಲ್ಲಿ ಇರೋದು. ಸೊ ಇದನ್ನ ನಾವು ಬಣ್ಣ ಬಳ್ದಿದೀವಿ. ಕಲ್ಲು ನೀವು ಅಲ್ಲಿ ನಿಜವಾದ ಕಲ್ಲು ಬಂದು ಇದೇ ನೋಡೋದಕ್ಕೆ, ಇಲ್ಲಿ ಕಾಣೋದಕ್ಕಾಗಿ ಎದ್ದು ಕಾಣಲಿ, ಚೆನ್ನಾಗಿ ಸುಲಭವಾಗ್ಲಿ ಓದೋದಕ್ಕೆ ಅಂತ ಹೇಳಿ ಅಕ್ಷರಗಳಿಗೆ ಕೆಂಪು ಬಣ್ಣನು ಮತ್ತೆ ಕಲ್ಲು ಕುಂಕುಮ ಶೋಭಿತವಾಗಿದೆ ಮಾಡಿದೆ. ಚಿನ್ನದಂತ ಶಾಸನ ಇದು ಅನ್ನೋದಕ್ಕೆ ಚಿನ್ನದ ಬಣ್ಣನೇ ಕೊಟ್ಟಿದೀವಿ. ಇದು ನಮಗೆ ಚಿನ್ನ, ಇದು ಆಯ್ತಾ, ಅದಕ್ಕಾಗಿ ಮಾಡಿದೀವಿ. ಇಲ್ಲಿ ಅಕ್ಷರಗಳಿಗೆ ಬಣ್ಣವಾಗಿ ಕೊಟ್ಟಿದೀವಿ. ಇಲ್ಲಿ ಪದ ನೀವು ಬಹುಶಃ ಖಂಡಿತವಾಗ್ಲೂ ಇದು 900 ಕಾಲದ ಕನ್ನಡ ಲಿಪಿ ಆದರೂ ಕೂಡ ಗುರುತಿಸಬಹುದು ಇದು ಬೆಂಗಳೂರ ಅಂತ ಹೇಳಿ.
ಸೊ ಇಲ್ಲಿ ಏತ್ವ ಬಂದು ನಾವು ಇವಾಗ ಮೇಲ್ ಕೊಡ್ತೀವಿ, ಆದ್ರೆ ಆ ಕಾಲದಲ್ಲಿ ಕೆಳಗೆ ಕೊಡ್ತಾ ಇದ್ರು. ಸೊ ಇದು ಬಾ ಇದೆ, ಬಾಗೆ ಎ ಮತ್ತೆ ಚುಕ್ಕೆ ಬಮ್ ಆಯ್ತು, ಇದು ಇದಾಯ್ತು. ಗಾ ಸುಲಭವಾಗಿ ಯಾರು ಬೇಕಾದ್ರೂ ಗುರುತಿಸ್ಲೇಬಹುದು, ಅಂತ ಕಷ್ಟವಾಗೇನಿಲ್ಲ. ಮತ್ತೆ ಬೆಂಗಳೂರ ಆಯ್ತು. ಲಾ ನಾವು ಈಗ ಲಾ ಒತ್ತಕ್ಷರ ಯಾವ ರೀತಿ ಕೊಡ್ತೀವಿ, ಇದು ಲಾಗೆ ಊ ಮತ್ತೆ ರಾ, ಬೆಂಗಳೂರ ಅಂತ ಹೇಳಿ ಬರ್ದಿದೆ. ಸೊ ಇದು ಲಿಪಿ ಮತ್ತೆ ಇಲ್ಲಿ ಉಲ್ಲೇಖವಾಗಿರೋ ವ್ಯಕ್ತಿಗಳು ಇದೆಲ್ಲ ಆಧಾರವಾಗಿ ನಾವು ಇದಕ್ಕೆ ಕಾಲ 900 ಅಂತ ಹೇಳ್ತೀವಿ. 895 ಇದಿರ್ಬೋದು, 905 ಇರಬಹುದು. ಮೇಲಿನ ಲೈನ್ ಏನ್ ಹೇಳ್ತಾ ಇದೆ ಓದೋಣ. ಇದ್ರಲ್ಲಿ ಏನಿದೆ ಅಂತ ಹೇಳಿ ನಾನು ನಿಮ್ಗೆ ಓದಿ ಇದ್ರ ಸಾರಾಂಶನೇ ತಿಳಿಸ್ಕೊಡ್ತೀನಿ. ಸೊ ಇದು ಓದ್ಬೋದು, ನೀವು ಕೂಡ ಪ್ರಯತ್ನ ಮಾಡಿದಲ್ಲಿ ಯಾರು ಬೇಕಾದ್ರೂ ಇದು ಓದ್ಬೋದು, ಅಂತ ಕಷ್ಟ ಏನಿಲ್ಲ. ಇದು ಶ್ರೀ ಅಂತಿದೆ, ಇದು ಶ್ರೀಮತ್ ನಾಗತರನ ಅಂತ ಹೇಳಿ ಮನೆ ವಗತಿಂ ಪೆರ್ವೋಣ ಶೆಟ್ಟಿ ಬೆಂಗಳೂರು ಕಾಳಗದೋಳ್. ಮತ್ತೆ ಇಲ್ಲಿ ವಗತಿಂ ಅಂತ ಹೇಳಿ ಶುರು ಆಗತ್ತೆ. ನಿಮ್ಗೆ ಬುಟ್ಟಣ್ಣಪತಿ ಸತ್ತನ್ ಅಂತ ಇದೆ. ನಾಗತರನ ವಗತಿಂ ಬುಟ್ಟಣ್ಣಪತಿ ಸತ್ತನ್ ಅಂತ ಹೇಳಿ. ಸೊ ಶ್ರೀಮತ್ ಅಂದ್ರೆ ನಾವು ಇವತ್ತಿಗೂ ಬಳಸ್ತೀವಲ್ಲ ಶ್ರೀಮತ್. ನಾಗತರ ಅನ್ನವನ ಮನೆ ವಗತಿ, ಮನೆ ಮಗ, ಮಗ, ಮನೆ ವಗತಿಂ ಪೆರ್ವೋಣ ಶೆಟ್ಟಿ ಅಂದ್ರೆ ಅವನು ಸಾಕು ಮಗ ಒಬ್ಬವನು ಪೆರ್ವೋಣ ಶೆಟ್ಟಿ ಅನ್ನೋವನು ಬೆಂಗಳೂರ ಕಾಳಗದೋಳ್. ಬೆಂಗಳೂರಿಗಾಗಿ ಕಾಳಗನೋ, ಬೆಂಗಳೂರಿನಲ್ಲಿ ಕಾಳಗನೋ, ಬೆಂಗಳೂರಿಗೆ ಕಾಳಗದೋಳ್. ಮತ್ತೆ ನಾಗತರನ ಮಗನ್ ನಾಗತರನ ಇನ್ನೊಬ್ಬ ಮಗ ಅಂದ್ರೆ ಇವನು ಸಾಕು ಮಗ ಮತ್ತೆ ಸ್ವಂತ ಮಗ ಇಬ್ಬರು, ಅವನು ಬುಟ್ಟಣ್ಣಪತಿ ಅಂತ ಹೇಳಿ ಸತ್ರಂತೆ. ಸೊ ಅವರ ನೆನಪಿಗಾಗಿ ಹಾಕಿಸಿದ ಸ್ಮಾರಕದ ಕಲ್ಲುಗಳು ಇಲ್ಲಿ ಇವು. ಸೊ ನಾಗತರ ಅನ್ನೋನು ಆ ಪ್ರದೇಶದ ಅಧಿಕಾರಿ, ಅವನ ಸಾಕು ಮಗ ಮತ್ತೆ ಹುಟ್ಟು ಮಗ ಇಬ್ಬರು ಸತ್ರು ಅಂತೇಳಿ ಅವ್ರ ನೆನಪಿಗಾಗಿ ಹಾಕ್ಸಿರೋ ಸ್ಮಾರಕದ ಕಲ್ಲು. ಅಂದರೆ ಇದು ಲಿಪಿ ಆಧಾರ ಮತ್ತೆ ವ್ಯಕ್ತಿ ಇದು ಎಲ್ಲ ಬಂದಿರೋದ್ರಿಂದ ಇಲ್ಲಿ ನಾವು ಇದು ಬೆಂಗಳೂರು 9ನೇ ಶತಮಾನದಲ್ಲಿ 900ರ ಕಾಲಕ್ಕೆ ಇತ್ತು ಅಂತ ತೋರ್ಸೋದಕ್ಕೆ ಹೇಳ್ಕೊಡೋದಕ್ಕೆ ಬಹಳ ಚೆನ್ನಾಗಿದೆ. ಈಗ ನೋಡಿ ನಾವು ಪಕ್ಕದಲ್ಲಿ ಬರಿತೀವಿ ಹೂ ಇದನ್ನೆಲ್ಲ, ಇದು ಕೆಳಗಡೆ ಬರ್ತಾ ಇದೆ. ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ. ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ಕೆಲವು ಹೇಗಾಗಿ ಬದಲಾಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ. ಸರಿ, ಇಲ್ಲೇನೋ ಒಂದು ವೀರಗಲ್ಲಿದ್ದಾಗಿದೆ, ನಾಗತ್ತರನ ವೀರಗಲ್ಲು ಅಂತ. ಇದು ಅದೇನಾ? ಸೊ ಇದು ಅದೇ ನಾಗತ್ತರ. ಇಲ್ಲಿ ನಾಗತ್ತರನ ಮಕ್ಕಳಿಬ್ಬರು ಸತ್ರು ಅಂತ ಹೇಳಿ ನೆನಪಿಗಾಗಿ ಹಾಕ್ಸಿರೋ ವೀರಗಲ್ಲು, ಸ್ಮಾರಕದ ಕಲ್ಲು. ಇದು ನಾಗತ್ತರ ಅವನೇ ಸತ್ತ ಸಂದರ್ಭದಲ್ಲಿ ಅವನ ನೆನಪಿಗಾಗಿ ಮಾಡಿಸಿರೋ ವೀರಗಲ್ಲು. ಇದು ಯುದ್ಧದಲ್ಲಿ ಸತ್ತಿದ್ದಾನೆ, ಯುದ್ಧದ ಸನ್ನಿವೇಶ ನೋಡ್ತಾ ಇದ್ದೀರಾ. ಇದು ನಮ್ಮ ದೇಶದಲ್ಲಿ ಅತಿ ಅದ್ಭುತವಾದ ವೀರಗಲ್ಲು ಅಂತ ಇದನ್ನ ಗುರುತಿಸಿದ್ದಾರೆ. ಇದನ್ನ ಬೇಗೂರಲ್ಲಿ ಇದ್ದಿದ್ದು, ದೇವಸ್ಥಾನದಲ್ಲೇ ಇದ್ದಿದ್ದು, ಅದೇ ಬೇಗೂರು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ. ಇವಾಗಿನ ಬೇಗೂರು ಅಂತ ಹೇಳಿ ಇವತ್ತಿನ ಬೆಂಗಳೂರು ಬೇಗೂರು ಜನಗಳಿಗೆ ಗುರುತಿಸಕ್ ಸಾಧ್ಯವಿಲ್ಲ. ಇದು ಎಲೆಕ್ಟ್ರಾನಿಕ್ ಸಿಟಿ ಅಂದ್ರೆ ಬಹುಶಃ ಹೆಚ್ಚಿನ ಜನಕ್ಕೆ ಅರ್ಥವಾಗುತ್ತೆ. ಅಲ್ಲೇ ಇರೋದು ಇದು. ಈ ವೀರಗಲ್ನ ಬೆಂಗಳೂರು ಮ್ಯೂಸಿಯಂ ಅಲ್ಲಿ ತಂದು ಇಟ್ಟಿದ್ದಾರೆ. ಇವಾಗ ಯಾರು ಬೇಕಾದ್ರೂ ಇದನ್ನ ಬೆಂಗಳೂರು ಮ್ಯೂಸಿಯಂ ನಲ್ಲಿ ನೋಡಬಹುದು. ಈ ನಾಗತ್ತರ ಒಂದು ಇಲ್ಲಿ ತುಂಬೆಪಾಡಿ ಅಂತ ಹೇಳಿ ಒಂದು ಊರಿನಲ್ಲಿ ಯುದ್ಧದಲ್ಲಿ ಸತ್ತಾಗ ಅವನ ನೆನಪಿಗಾಗಿ ಹಾಕ್ಸಿದ ವೀರಗಲ್ ಇದು. ಇದು ಯುದ್ಧದ ಸನ್ನಿವೇಶ ತೋರಿಸ್ತಾ ಇದ್ದಾರೆ. ಇದು ನೋಡಿ, ಇವರಿಬ್ರು ರಾಜವಂಶದವರು. ಇವನು ನಾಗತ್ತರ ಅನ್ನೋನು ಹೇಳಿ. ಸೊ ಕುದುರೆ ಮೇಲೊಬ್ಬ ಮತ್ತೆ ಆನೆ ಮೇಲೊಬ್ಬ, ಸಾಕಷ್ಟು ಜನ ಸೈನಿಕರು ಬೇರೆ ಬೇರೆಯವರು. ಇಲ್ಲಿ ಬಹಳ ಕೆಟ್ಟ ಒಂದು ಘೋರವಾದ ಯುದ್ಧ ಅಂತ ಹೇಳೋದಿಕ್ಕೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಹೆಣಗಳ ರಾಶಿ. ಇಲ್ಲೊಬ್ಬ ಸೈನಿಕ ಇದ್ದಾನೆ, ಅವನ ಕಣ್ಣ ಕಾಗೆ ಕುಕ್ಕಿ ಗುಡ್ಡೆ ತೆಗಿತಾ ಇದೆ, ತಿಂತಾ ಇದೆ. ಓಕೆ, ಅದು ಒಂದು. ಮತ್ತೆ ಎರಡು, ಇಲ್ಲಿ ಇವತ್ತು ನಾವು ಸ್ಟ್ರೆಚರ್ ಅಂತ ಏನ್ ಹೇಳ್ತೀವಿ, ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದಾರೆ, ಗಾಯಗೊಂಡ ಏನೋ ತಗೊಂಡು ಹೋಗ್ತಾ ಇದಾರೆ. ಬೇತಾಳ ಇಲ್ಲಿ ಇದ್ರಲ್ಲಿ ಇರೋದು ನೋಡ್ತಾ ಇದ್ದೀರಾ. ಮತ್ತೆ ಈ ತಲೆ ಕಡ್ದಿದೆ ನೋಡಿ, ಮೈ ಇದೆ, ಇದಿಲ್ಲ, ತಲೆ ಮಾತ್ರ ಕಾಣಿಸ್ತಾ ಇದೆ. ಎಷ್ಟು ಭಯಂಕರವಾದ ಯುದ್ಧ, ಅಷ್ಟು ಭಯಂಕರವಾದ ಯುದ್ಧನಂತೆ ಇದು. ಸೊ ಇವನು ಆನೆಯ ತಿವಿತದಿಂದ ದಂತ ಇದರಿಂದ ಸತ್ತ ಅಂತ ಹೇಳಿ ಅದಕ್ಕಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ತರ ಒಂದು ಸಾವು, ವೀರ ಸಾವು. ಆ ಸಾವು, ಅಂತವ್ರು ಸತ್ತವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿ ಸ್ವರ್ಗದಲ್ಲಿ ನಾಗತ್ತರ ಇಲ್ಲಿ ಕೂತಿದ್ದಾನೆ. ಅಪ್ಸರೆ ಅವನು
ಸೇವೆ ಮಾಡ್ತಾ ಇದ್ದಾರೆ, ಅಲ್ಲಿ ಅದು ತೋರಿಸ್ತಾ ಇರೋದು. ಅದನ್ನೇ ವೀರ ಸ್ವರ್ಗ ಅಂತಾರಲ್ಲ, ವೀರ ಸ್ವರ್ಗ ಅಂತ ಹೇಳಿ ಮಾಡೋದ್ರಿಂದ ತೋರಿಸ್ತಾ ಅದಕ್ಕೆ ವೀರಗಲ್ಲು ಅಂತಾನು ಹೆಸರು. ಅದಕ್ಕೆ ವೀರಗಲ್ಲು, ವೀರರಿಗೋಸ್ಕರವಾಗಿ ಮಾಡಿರೋದು, ಅವರ ವೀರ ಕಾರ್ಯವನ್ನ ನೆನಪಿಸೋದು. ನಮ್ಮ ಸೊ ಇಂಥ ವೀರರು ಸ್ವರ್ಗಕ್ಕೆ ಹೋಗ್ತಾರೆ. ಮತ್ತೆ ಸಮಾಜದಲ್ಲಿ ಇರೋ ಪ್ರತಿಯೊಬ್ಬರು ಕೂಡ ವೀರರಾಗಬೇಕು ಅಂತ ನಾವು ಆಸೆ ಪಡ್ತೀವಿ ಹೊರತು ಬೇರೆ ಏನೋ ಆಗಬಾರ್ದು ಆಗಬಾರ್ದು ಅಂತ ಹೇಳಿ ಆಗಬಾರ್ದು ಅಂತ ಹೇಳಿ ವೀರರಿಗಾಗಿ ಆ ರೀತಿ ನೆನಪಿಗಾಗಿ ಹಾಕ್ಸೋಂತ ಒಂದು ಸ್ಮಾರಕದ ಕಲೆ ವೀರಗಲ್ಲು. ನಾ ಏನೆಲ್ಲ ಹೇಳಿದ್ನೋ ಎಷ್ಟು ಇಲ್ಲಿ ಮೇಲಿ ಶಾಸನದಲ್ಲಿ ಬರ್ದಿದೆ, ಎಷ್ಟು ಗ್ರಾಫಿಕ್ ಆಗಿದೆ. ಇದನ್ನ ನೋಡಿ ಅರ್ಥ ಮಾಡ್ಕೊಂಡ್ರೆ ಆ ದೃಶ್ಯ ಕಣ್ಣು ಕಟ್ಟದ ಹಾಗೆ ಬರುತ್ತೆ. ತುಂಬಾ ಚೆನ್ನಾಗಿದೆ ಅಲ್ಲ? ಸೊ ಈ ಶಾಸನ ಸ್ಪಷ್ಟತೆ ಇದೆ ನೋಡಿ. ಹೌದು. ಈ ಶಾಸನದ ಇನ್ನೊಂದು ವಿಶೇಷ ಏನು ಅಂದ್ರೆ, ಇಷ್ಟೆಲ್ಲ ಹೇಳೋ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿನ ನಾಗತರನ ಪಟ್ಟ ಕೊಟ್ಟು ಮತ್ತೆ ಅವನಿಗೆ ಇದು ಕೊಟ್ಟು 12 ಗ್ರಾಮಗಳನ್ನ ದಾನವಾಗಿ ಬಿಟ್ಟು ಕೊಡ್ತಾರೆ ಅಲ್ಲಿ ರಾಜರು. ಆ 12 ಊರುಗಳ ಇಲ್ಲಿ ಬರ್ದಿವೆ, ಹೆಸರುಗಳು ಬಂದಿದೆ ಇಲ್ಲಿ. 12 ಅಲ್ಲಿ 9 ಇವತ್ತಿಗೂ ಬೆಂಗಳೂರಿನಲ್ಲಿದೆ. ನಲ್ಲೂರು, ತೋಗೂರು, ಬೇಗೂರು ಅಂತ ಈ ತರ ಹುಲಿಮಂಗಳ ಎಲ್ಲ ಊರುಗಳು ಬೆಂಗಳೂರು ಬಡಾವಣೆಗಳಾಗಿ ಕೂತಿವೆ. ಅಂದರೆ ಆ 9 ಬಡಾವಣೆಗಳಿಗೆ 1100 ವರ್ಷಗಳ ಇತಿಹಾಸ ಇದೆ ಅಂತ ಹೇಳೋದಕ್ಕೆ ನಮಗೆ ಇದು ಒಂದೇ ಒಂದು ಪ್ರಶ್ನೆ. ಇಷ್ಟೊಂದು ಚೆನ್ನಾಗಿ ಮಾಡಿರೋಂಥ ಕೆತ್ತಿರೋಂಥ ಶಾಸನದಲ್ಲಿ ಯಾರು ಮಾಡಿದ್ರು ಅಂತ ಏನಾದ್ರು ಹೆಸರು ಸಿಗುತ್ತಾ? ಸಾಧಾರಣವಾಗಿ ಅವರ ಹೆಸರುಗಳು ಹಾಕೋದಿಲ್ಲ. ಕೆಲವು ಹೊಯ್ಸಳರ ಕಾಲ ಶಿಲ್ಪಗಳಲ್ಲಿ ಅಷ್ಟೇ ಮಾತ್ರ ಶಿಲ್ಪಿಗಳು ತಮ್ಮ ಹೆಸರು ಬರ್ಕೊಂಡಿದ್ದಾರೆ. ಆದರೆ ಎಲ್ಲೂ ಅಪರೂಪಕ್ಕೆ ಶಿಲ್ಪಿಯ ಹೆಸರು ಬರುತ್ತೆ. ಕೆಲವೊಮ್ಮೆ ಲಿಪಿಕಾರ ಯಾರು ಅಂತ ಬರೀತಾರೆ, ಅದು ಕೂಡ ತುಂಬಾ ಅಪರೂಪನೇ. ನಮ್ಮ ಕಾಳಿದಾಸನ ಡೇಟನ ಅಪ್ಪರ ಡೇಟನ್ನು ತೋರಿಸುವಂತದ್ದು ಒಂದು ಶಾಸನ ರವಿಕೀರ್ತಿ ಅಂತ. ಅದು ಭಾರತೀಯ ಪರಂಪರೆ ಸಂಪ್ರದಾಯ. ತಾನು ನಾನು ಅನ್ನೋದು ಒಂದು ವ್ಯಕ್ತಿ ಅಂತ ಹೇಳಿ ಗುರುತಿಸ್ಕೊಳ್ಳೋದು ನಮ್ಮಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳಿ, ಇದು ನನ್ನ ಕಾರ್ಯ ಅಲ್ಲ, ಇದು ನಮ್ಮ ಕಾರ್ಯ ಅಂತ ಹೇಳಿ, ಇದು ಇವರಿಗಾಗಿ ಮಾಡಿದ್ದು ಅಂತ ಹೇಳಿ ಮಾಡೋದ್ರಿಂದ ಬಹುಶಃ ಆ ಕಾರಣಕ್ಕಾಗಿ ಅವರ ಹೆಸರು ಶಾಸನಕರ್ತರ ಹೆಸರುಗಳು ಸಿಗಲ್ಲ. ದೇವಸ್ಥಾನಗಳದ್ದು ಅಷ್ಟೇ, ಅಂತ ಅದ್ಭುತವಾದ ಶಿಲ್ಪಗಳು ಅವ್ರ ಹೆಸರೇ ಗೊತ್ತಿರಲ್ಲ. ಭಗವದ್ ಇಚ್ಛೆ ಅನ್ನೋ ಥರ ಬಿಟ್ಟುಬಿಡ್ತಾರೆ. ಭಗವತ್ ಕಾರ್ಯ ಕೈಂಕರ್ಯ. ಇಲ್ಲೇನೋ ಒಂದು ಇಟ್ಟಿದೆ. ಈ ಶಾಸನದಲ್ಲಿ ಕೂತಿದ್ದಾಳೆ, ಸುಖಾಸನದಲ್ಲಿ ಕೂತ ಹಾಗೆ ಕೈಯಲ್ಲೇನೋ ಹಿಡ್ಕೊಂಡಿದ್ದಾಳೆ. ಏನಿದು ಶಾಸನ, ಏನಿದ್ರ ಪ್ರಾಮುಖ್ಯತೆ ಹೇಳಿ? ಇದು ಒಂದು ಇನ್ನೊಂದು ಅದ್ಭುತವಾದ ಶಾಸನ. ಈ ಶಾಸನ ಈಗ ಸದ್ಯಕ್ಕೆ ಬಂದು ಬೆಂಗಳೂರು ಮ್ಯೂಸಿಯಂನಲ್ಲಿದೆ. ಮತ್ತೆ 10ನೇ ಶತಮಾನದ ಸ್ಮಾರಕದ ಕಲ್ಲಿದು. ನೀವು ಹೇಳಿದಾಗೆ ಒಬ್ರು ಮಹಿಳೆ ಕೂತಿದ್ದಾರೆ. ಪ್ರತಿಯೊಬ್ಬರ ಮಹಿಳೆ, ಭಾರತೀಯ ಮಹಿಳೆಗೂ ಈ ವಿಷಯ ತಿಳಿಬೇಕಾದಂತ ಅದ್ಭುತವಾದ ಒಂದು ಸ್ಮಾರಕದ ಕಲ್ಲಿಲ್ಲು. ನೀವು ಕೇಳಿದ್ದಕ್ಕೂ ಅದಕ್ಕೂ ಏನು ಆಶ್ಚರ್ಯದ ವಿಷಯ ಅಂದ್ರೆ, ಇವರ ಹೆಸರು ಸಾವಿ ನಿರ್ಮಿಡಿ ಅಂತ ಹೇಳಿ. ಸಾವಿ ನಿರ್ಮಿಡಿ ಅಂತ ಹೇಳಿ ನೀವು ಓದ್ಬೋದು ಸ್ವಲ್ಪ ಇದು ಮಾಡಿದಲ್ಲಿ. ಮಹಿಳೆ ಹೆಸರು, ಮಹಿಳೆ ಅವ್ರ ಹೆಸರು ಸಾವಿ ನಿರ್ಮಿಡಿ ಅಂತ ಹೇಳಿ. ಇದು ಮೂಲ ಬಂದು ಬಂಗಾರಪೇಟೆ ಮಾರ್ಗಲ್ ಅಂತ ಒಂದು ಊರಿದೆ, ಹಳ್ಳಿ ಇದೆ, ಅಲ್ಲಿ ಇತ್ತಿದ್ದು. ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ಇದರಲ್ಲಿ ಮಾರ್ಗಲ್ ಊರು ಅಂತ ಹೇಳಿ ಅಲ್ಲಿ ಇದ್ದಿದ್ದು. ಇದನ್ನ ಈಗ ತಂದು ಇಲ್ಲಿ ಬೆಂಗಳೂರು ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ. ಅಪರೂಪದ ಈ ತರ ವೀರಗಲ್ಲು ಶಾಸನಗಳನ್ನ ಮ್ಯೂಸಿಯಂ ತಂದು ಸಂರಕ್ಷಿಸೋದ್ರಿಂದ ಇದನ್ನ ತಂದು ಇದೆ. ನಾನು ಈಗಾಗಲೇ ನಮ್ಮ ಲ್ಯಾಬ್ ಅಲ್ಲಿ ತೋರಿಸಿದಾಗೆ ನಿಮ್ಗೆ ಬೆಂಗಳೂರು ಶಾಸನ, ನಾಗತರ್ನ ವೀರಗಲ್ಲು ಇವೆಲ್ಲಾನು ಮ್ಯೂಸಿಯಂಗೆ ಬರೋದು ಕಾರಣ ಏನು ಅಂದ್ರೆ, ಅತಿ ಅಮೂಲ್ಯವಾದ್ದು ಸಂರಕ್ಷಿಸಬೇಕು ಅಂತ ಹೇಳಿ ತಂದು ಹೇಳೋದಕ್ಕೆ. ಇವು ಸುಮಾರು ಸ್ವಲ್ಪ ಉಳಿದಿವೆ. ಸೊ ಇದು 10ನೇ ಶತಮಾನದಲ್ಲಿ ಸಾಧಾರಣವಾಗಿ ನಂಬಿಕೆ ಏನು ಅಂದ್ರೆ, ನಮ್ಮೂರಿನಲ್ಲಿ ಹೆಣ್ಮಕ್ಳು ಹೆಂಗಸರು ಓದೋದಿಲ್ಲ, ವಿದ್ಯಾಭ್ಯಾಸ ಇಲ್ಲ ಅಂತ ಹೇಳಿ ಒಂದು ಜನಗಳಲ್ಲಿ ಒಂದು ಕಟ್ಟುಕತೆ ಕಟ್ಟಿದ್ದಾರೆ. ಅದು ತಪ್ಪು ಅನ್ನೋದಕ್ಕೆ ಉದಾಹರಣೆನೆ ಇಟ್ ಇಸ್ ಅ ಮಿತ್, ಇಟ್ ಇಸ್ ನಾಟ್ ಫ್ಯಾಕ್ಚುಯಲ್ ಅಂತ ಹೇಳೋದಕ್ಕೆ ಉದಾಹರಣೆನೆ ಇದು. ಈ ಸಾವಿ ನಿರ್ಮಡಿ ಅವರನ್ನ ವಿಶೇಷವಾಗಿ ಇಲ್ಲಿ ಗುರುತಿಸಿ ಈ ರೀತಿ ಸ್ಮಾರಕದ ಕಲ್ಲು ಹಾಕ್ಸಿದ್ ಯಾಕೆ ಅಂದ್ರೆ, ಅವರು ಸಕಲ ಶಾಸ್ತ್ರ ಪಂಡಿತನಂತ ಇಲ್ಲಿ ಬರ್ದಿದೆ. ಎಲ್ಲಾ ಶಾಸ್ತ್ರಗಳಲ್ಲೂ ಇವರು ಪಾಂಡಿತ್ಯ ಇದ್ದವರು, ಒಳ್ಳೆಯವರು ಅಂತ ಹೇಳಿ ಅದಕ್ಕಾಗಿ ಅವರನ್ನ ಯಾವ ಕಾಲದ್ದು? 10ನೇ ಶತಮಾನದಲ್ಲಿ ಮಾರ್ಗಲ್ ಇವತ್ತಿಗೂ ನಿಮ್ಗೆ ಕೇಳಿರಲ್ಲ ನೀವು ಎಲ್ಲಿದೆ ಊರು ಅಂತ ಊರಲ್ಲೂ ಇಂಥ ವಿದ್ಯಾವಂತರು ಇದ್ರು. ಹೆಂಗಸರಿಗೆ ಬುದ್ಧಿ ಇಲ್ಲ, ಅವ್ರಿಗೆ ಪಾಠ ಹೇಳ್ಕೊಡ್ತಿರ್ಲಿಲ್ಲ, ಅವ್ರಿಗೆ ಏನೂ ಇಲ್ಲ, 4 ಗೋಡೆ ಮಧ್ಯೆ ಕೂಡಾಕ್ತಿದ್ರು ಅಂತ ಮಾತುಗಳು ಹೇಳ್ತಾರೆ ನೋಡಿ. ಕೆಲವ್ರು ಈಗಲೂ ಹೇಳ್ತಾರೆ ಮನೆಗಳಲ್ಲಿ ಶಾಸನ ತೋರಿಸ್ಬೇಕು ಅವ್ರಿಗೆ.
ಮನೆಗಳಲ್ಲಿ ಯಾಕ್ರಿ ಹೆಣ್ಮಕ್ಳು ಓದ್ಬೇಕು ಅಂತ ಹೇಳೋರಿಗೆ ಪ್ರತಿಯೊಬ್ಬರು ಕರ್ಕೊಂಬಂದು ತೋರಿಸ್ಬೇಕು. ಇವತ್ತೇನ್ ಗಲಾಟೆ ಮಾಡ್ತಾ ಇದ್ದಾರೆ, 1000 ವರ್ಷದಿಂದನೂ ನಮ್ಮ ಧರ್ಮದಲ್ಲಿ ಯಾರು ಕಳಿಸ್ದೇ ಇರೋಲ್ಲ. ತುಂಬಾ ಚೆನ್ನಾಗಿದೆ. ಅಂದ್ರೆ ಅವಳ ಕೈಯಲ್ಲಿ ಹಿಡ್ಕೊಂಡಿರೋದು ತಾಳೆಗರಿ. ಇದು ತಾಳೆಗರಿ. ಇದು ಓದೋಕೆ ಬರೆಯೋಕೆ. ಸೊ ಇಲ್ಲಿ ಶ್ರೀಹರಿ ಇದು ಅಂತ ಏನೋ ಬರ್ದಿತ್ತು, ಈಗ ಸೌದೋಗಿದೆ, ನಮಗ್ ಕಾಣಿಸ್ತಾ ಇಲ್ಲ ಇದು. ಸೊ ಶಾಸನಗಳ ಸಂರಕ್ಷಣೆ ಯಾಕೆ ಅಗತ್ಯ ಅನ್ನೋದಕ್ಕೂ ಇದೊಂದು ಒಳ್ಳೆ ಉದಾಹರಣೆ. ನೀವು ಹಳೆ ಚಿತ್ರಗಳು ತೆಗೆದಲ್ಲಿ 40-50 ವರ್ಷಗಳ ಹಿಂದಿನ ಚಿತ್ರಗಳಲ್ಲಿ ಇದು ಓದೋದಕ್ಕೂ ಸಾಧ್ಯವಾಗಿತ್ತು. ಇವತ್ತು ನಮ್ಮ ಡಿಜಿಟಲ್ ಸ್ಕ್ಯಾನರ್ಗಳು ಕೂಡ ಇದು ಕಾಣೋದಿಲ್ಲ, ಸೌದೋಗಿದೆ, ಹೊಟ್ಟೋಗಿದೆ ಅಷ್ಟೇ. ತಾಳೆಗರಿ ಅದು ಅವಳು ಪಂಡಿತ ಅಂತ ಹೇಳೋದ್ರಿಂದ ಅದಕ್ಕಾಗಿ ತಾಳೆಗರಿ ಕೈಯಲ್ಲಿ ಹಿಡಿದಿರೋದು ತೋರಿಸ್ತಾ ಇದೆ. ಓದಿ ಬರ್ದೆ ಮಾಡ್ತಾ ಇದೆ. ಓದುವ ತಿರುಮಲಾಂಬೆ ಹೆಸರುಗಳೇ ಇದೆಯಲ್ಲ, ಪಂಡಿತ ಅಂತ. ಹೌದು. ಸೊ ಇದು ಮಾರ್ಗಲಿನ ಕತೆ, ಮಾರ್ಗಲಿನ ಸಾವಿನ ಕತೆ. ಈ ನಮ್ಮ ಸಾವಿನಿರ್ಮಿಡಿ ಒಂದು ಪೀಠದ ಮೇಲೆ, ಅಂದ್ರೆ ಆಚಾರ್ಯ ಪೀಠದ ಮೇಲೆ ಕೂತಿರೋ ಹಾಗೆ ಕಾಣಿಸ್ತಾ ಇದೆ. ಕೈಯಲ್ಲಿ ಯಾಕೆ ಹಿಡಿದಿರೋವಂಥದ್ದು ಅವಳ ವಿದ್ವತ್ತಿಗೆ ಒಂದು ಸಂಕೇತವಾಗಿದೆ. ಇನ್ನೊಂದನ್ನು ನಾನು ಗಮನಿಸ್ತಾ ಇದ್ದೀನಿ, ಶತಮಾನಗಳ ಹಿಂದೆ, ಈಗ ಒಂದು 50-60 ವರ್ಷದ ಹಿಂದೆನೂ ಕೂಡ ನಮ್ಮ ಸ್ತ್ರೀಯರು, ಮಹಿಳೆಯರು ಯಾವ ರೀತಿ ಕೇಶಾಲಂಕಾರ ಮಾಡ್ಕೊಳ್ತಾ ಇದ್ರು ಅಂತ. ಇವಾಗ ಎಲ್ಲ ಗಾಳಿಗೆ ಬಿಟ್ಟುಬಿಡ್ತಾರೆ ಕೂದಲನ್ನು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೇಶಾಲಂಕಾರ ಮಾಡಿದ್ದಾರೆ ಅಂತ, ಅದಕ್ಕೂ ಒಂದು ನಿದರ್ಶನವಾಗಿ ತೋರಿಸ್ಬೋದು. ತುಂಬ ಸುಂದರವಾದಂಥ ಸ್ತ್ರೀ ಶಿಲ್ಪ ಇದು. ಅದರಲ್ಲೂ ವಿದ್ವತ್ ಕುಲಕ್ಕೆ ಸೇರಿದಂತಹ ಒಂದು ಸ್ತ್ರೀ ಮಹಾಶಿಲ್ಪ ಅಂತ ಹೇಳ್ಬೋದು. ಸೊಗಸಾಗಿದೆ. ಇದೇನು ಉದಯ್ ಕುಮಾರ್, ಇಲ್ಲಿ ಶಂಖ ಚಕ್ರ ಎಲ್ಲ ಬರೋದು ಹಾಗಿದೆ. ಜೊತೆಗೆ ತುಂಬ ಆಧುನಿಕ ಅನ್ನೋ ಹಾಗೆ ಕಾಣಿಸ್ತಾ ಇರುವಂತಹ ಲಿಪಿ ಕೂಡ ಇದೆ. ಏನಿದು, ಯಾವ ಕಾಲದ್ದು? ಸೊ ಈ ಶಾಸನ ಬಂದು ಆರೋಹಳ್ಳಿ ಅಂತ ಹೇಳಿ, ಇಲ್ಲಿ ನಮ್ಮ ಯಲಹಂಕದಿಂದ ದಾಟು ಮುಂದೆ ದೊಡ್ಡಬಳ್ಳಾಪುರ ರೋಡಲ್ಲಿ ಒಂದು ಊರಿದೆ, ಆರೋಹಳ್ಳಿ ಅಂತ ಹೇಳಿ. ಆ ಊರಿನಲ್ಲಿರೋ ಶಾಸನ ಇದು. ಕನಕಪುರದ ಹತ್ರನೂ ಆರೋಹಳ್ಳಿ ಅನ್ನೋದು ಬಹಳ ಇದೆ, ಬಹಳ ಊರುಗಳು ಎಲ್ಲ ಕಡೆನೂ ಬರುತ್ತೆ. ಇದು ಯಲಹಂಕದ ಕಡೆ, ಯಲಹಂಕ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿರೋ ಆರೋಹಳ್ಳಿ ಇದು. ಆರೋ ಅಂದ್ರೆ ಮತ್ತೆ ಅರುವ ಇದು ಬಂದು ಬ್ರಾಹ್ಮಣರ ಇದ್ದ ಊರು, ಹಾರುವರು ಅಂತ ಹೇಳಿ ಅಲ್ಲಿಂದ ಮೂಲ ಇದು ಬಂದಿರೋದು. ಸೊ ನೀವು ಹೇಳ್ದಾಗೆ, ಗಮನಿಸಿದಾಗೆ ಇಲ್ಲಿ ಶಂಖ ಮತ್ತೆ ಚಕ್ರ ಇದೆ, ಮೇಲೆ ನಾಮ ಇದೆ, ಎಡಗಡೆ ಬಲಗಡೆ ಸೂರ್ಯ ಚಂದ್ರರು ಇದ್ದಾರೆ. ಸಾಧಾರಣವಾಗಿ ದೇವರಿಗೆ ದಾನ ಬಿಟ್ಟುಕೊಟ್ಟಂತ ಶಾಸನಗಳಲ್ಲಿ ವೈಷ್ಣವ ದೇವಾಲಯ ಅಂದ್ರೆ ಶಂಖಚಕ್ರ ಇರುತ್ತೆ, ಶಿವನ ಸಂಬಂಧಪಟ್ಟಂಗೆ ಲಿಂಗ ಇರುತ್ತೆ, ನಂದಿ, ಡಮರು ಈ ರೀತಿಯವೆಲ್ಲ ಏನನ್ನ ಇರುತ್ತೆ. ಮತ್ತೆ ಕೆಳಗೆ ಅದು ಏನು ವಿಷಯ ಅಂತ ಹೇಳಿ ಬರ್ದಿರುತ್ತೆ. ಸೊ ದಾನದ ವಿವರವಾಗಿದ್ದರಲ್ಲಿ ದಾನ ಮತ್ತೆ ಅದೆಲ್ಲ ಇದು ಕಾಲ ಬಂದು ನೀವು ಬಹುಶಃ ಓದೇ ಬಿಡ್ತೀರೇನೋ ಗೊತ್ತಿಲ್ಲ. ಅದೇ 1409 ಏನೋ 6 ಏನೋ ಚಿಲ್ಲರೆ ಇದ್ದಂಗೆ ಇದೆ. ಆ ಭಾಗ ಸೌದೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ಓದೋದಕ್ಕೆ ಕಷ್ಟವಾಗ್ತಾ ಇದೆ. ಆಯ್ತು. ಇದು ಬಂದು 1528 ನಮ್ಮ ಇವತ್ತಿನ ಜೂಲಿಯನ್ ಶಾಲಿವಾಹನ ಶಕ ಸುಮಾರು 500 ವರ್ಷ ಹಳೆಯದು. ಬಹಳ ಸುಲಭ. ನೀವು ಹೇಳ್ದಂಗೆ ಆಧುನಿಕ ಲಿಪಿ ಆಗಿರೋದ್ರಿಂದ ನೀವು ಅಲ್ಲಿ ಓದ್ಕೊಂಡು ಹೋದಲ್ಲಿ ಸ್ವಸ್ತಿ ಶ್ರೀ ಜಯಬುದ್ಧಾಯ ಶಾಲಿವಾಹನ ಶಕ ವರ್ಷ 145 ಏನೋ ಇದೆ. ಮತ್ತೆ ವಿಕೃತಿ ಸಂವತ್ಸರದ ಹಾಗೆ ಮುಂದೆ ಓದ್ಕೊಂಡು ಹೋಗ್ತಾ ಇರ್ಬೋದು ನೀವು. ಇದು ಓದ್ಕೊಂಡು ಹೋಗ್ಬೋದು. ಇದು ಏನು ಅಂದ್ರೆ ಅಲ್ಲಿ ಒಂದು ದೇವಸ್ಥಾನ ಇತ್ತು. ಈಗ ನಾವು ಆಗ್ಲೇ ಏಕಾದಶಿ ಅಂತೇನೋ ಇದೆ. ಓಕೆ. ಈಗ ಸಿಂಗಾಪುರ ಅಂತ ಒಂದು ವಿದ್ಯಾರಣ್ಯಪುರದಲ್ಲಿ ಒಂದು ಊರಿದೆ. ಅಲ್ಲಿ ಸಿಂಗಾಪುರದಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಒಂದಿದೆ. ಸೊ ಈ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ದಾನವಾಗಿ ಬಿಟ್ಟುಕೊಟ್ಟಿರೋದು ಆರೋಹಳ್ಳಿ ಗ್ರಾಮನ ಇಲ್ಲಿ ಬರೆದಿದ್ದಾರೆ. ಸೊ ಈ ವರದರಾಜ ಸ್ವಾಮಿ ದೇವಸ್ಥಾನ ಮತ್ತೆ ಸಿಂಗಾಪುರ ಬಂದು ಎಲ್ಲರೂ ಸಿಂಗಾಪುರ ಅಂದ್ರೆ ಆ ಸಿಂಗಾಪುರ ಅಂತ ಭಾವಿಸ್ತಾರೆ. ಆ ಸಿಂಗಾಪುರ ಅಲ್ಲ, 2 nights 3 days ಅಂತ ಹೇಳ್ತಾರೆ. ನಮ್ಮ ಬೆಂಗಳೂರಿನಲ್ಲೂ ಮತ್ತೆ ಒಟ್ಟು ಕರ್ನಾಟಕದಲ್ಲಿ ಸುಮಾರು ಸಿಂಗಾಪುರ ಅನ್ನೋದು 17-18 2 ಗಂಟೆ 3 ಗಂಟೆ ಹೋಗಿ ಬರೋ ಅಂತ ಸಿಂಗಾಪುರಗಳು ಇವೆ. ಸೊ ಈ ಸಿಂಗಾಪುರ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಅಂತ ದಾನ ಇದು ಬಿಟ್ಟುಕೊಟ್ಟಿರೋದು. ಬಹುಶಃ ಈ ಶಾಸನ ಆಧಾರವಾಗಿ ಹೇಳ್ಬೇಕಿತ್ತು ಅಂದ್ರೆ ಆ ಊರು ಬಂದು ಶ್ರೀ ವೈಷ್ಣವರಿಗೆ ಒಂದು ಸ್ವಲ್ಪ ವಿಶೇಷವಾದ ಊರು. ಸೊ ಈ ಶ್ರೀ ವೈಷ್ಣವರಲ್ಲಿ ಒಂದು ಪದ್ಧತಿ ಏನು ಅಂದ್ರೆ ಅವರದು ಊಟದ ಮೂಲಕನೇ
ಊಟನೇ ಬಹಳ ಮುಖ್ಯ ಅವರಿಗೆ. ನೀವು ಇವತ್ತಿಗೂ ಕೇಳೇ ಇರ್ತೀರ ಅಯ್ಯಂಗಾರ್ ಬೇಕರಿ ಅದು ಇದು ಅಂತ ಹೇಳಿ. ಮತ್ತೆ ಶ್ರೀ ವೈಷ್ಣವ ದೇವಸ್ಥಾನದಲ್ಲಿ ಅದ್ಭುತವಾದ ಪುಳಿಯೋಗರೆ ಏನೋ ಇನ್ನೊಂದು ಪ್ರಸಾದ ಫೇಮಸ್, ಹೌದಲ್ಲ? ಪೊಂಗಲೇ ಪ್ರಸಾದಂ ರಂಗನೇ ಪೆರುಮಾಳ್, ಪೊಂಗಲೇ ಪ್ರಸಾದಂ ಕಂಬಮೇ ತಣ್ಣೆ ಅಂತ ತಮಾಷೆ ಮಾಡ್ತಾರೆ. ಅದೊಂದು ವಿಶೇಷವಾದ ಗುಂಪು. ಏನು ಅಂದ್ರೆ ಊಟದ ಮೂಲಕನೇ ಮೋಕ್ಷ ಸಾಧ್ಯ ಅಂತಾನು ಒಂದು ಭಾವಿಸರೋ ಒಂದು ಇದೊಂದು, ಅಂದ್ರೆ ಅನ್ನದಾನ ಮಾಡೋದ್ರ ಮೂಲಕ, ದಾನ ಮಾಡೋದಲ್ಲ, ಏನೆಲ್ಲ ನಾವು ಇದು ಮಾಡ್ತೀವೋ ನೈವೇದ್ಯ ಮಾಡಿ ಊಟ ಮಾಡೋದು, ಅದರ ಮೂಲಕನೇ ಭಕ್ತಿ ಮಾರ್ಗಗಳಲ್ಲಿ ಅದು ಒಂದು ಮಾರ್ಗ ಅಂತ ಒಂದು ಇದು ಅವರಲ್ಲಿ. ಅದಕ್ಕೆ ಆಹಾರ ನಿಯಮಂ ಅಂತಾನೆ ಒಂದು ಇದು ಇದೆ. ಸೊ ಆಹಾರಗಳ ನಿಯಮಗಳೇನು, ಏನು ತಿನ್ಬಹುದು, ಏನು ತಿನ್ನಬಾರ್ದು, ಎಂತವರು ಯಾರು ಕೊಟ್ರೆ ತಗೋಬಹುದು, ಯಾರು ಕೊಟ್ರೆ ತಗೋಬಾರ್ದು, ಅಡಿಗೆ ಮಾಡೋರು ಹೇಗಿರ್ಬೇಕು, ಅವ್ರ ಗುಣಗಳೇನು, ಅವ್ರ ಲಕ್ಷಣಗಳೇನು, ಇವೆಲ್ಲಾನು ಅದರಲ್ಲಿದೆ. ಅಷ್ಟು ವಿವರವಾಗಿ ಬರೀತಾರೆ. ಸೊ ಈ ಶ್ರೀ ವೈಷ್ಣವರು ಊರಿಂದ ಊರಿಗೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ಇದೊಂದು ಸಮಸ್ಯೆ. ಕಂಡ್ಕಂಡು ಅವ್ರ ಹತ್ರ ಇಸ್ಕೊಂಡು ಕಾಡಿ ಬೇಡಿ ತಿನ್ನಕ್ಕಾಗಲ್ಲ, ಎಲ್ಲಿ ಬೇಕಾದ್ರಂಗ ಅಡಿಗೆ ಮಾಡಿ ಊಟ ಮಾಡಂಗಿಲ್ಲ. ಸೊ ಇದೆಲ್ಲ ಅವ್ರಿಗೆ ಇರೋದ್ರಿಂದ ಈ ಕೆಲವು ದೇವಾಲಯಗಳಲ್ಲಿ ರಾಮಾನುಜ ಕೂಟ ಅಂತ ಒಂದು ವ್ಯವಸ್ಥೆ ಇತ್ತು, ಶ್ರೀರಾಮಾನುಜ ಕೂಟ ಅಂತ ಹೇಳಿ, ಆಚಾರ್ಯ ರಾಮಾನುಜರ ಹೆಸರಲ್ಲಿ. ಆ ಜಾಗದಲ್ಲಿ ಏನಾಗೋದು ಅಂದ್ರೆ ಶ್ರೀ ವೈಷ್ಣವರಿಗೆ ಸಂಬಂಧಪಟ್ಟ ಚರ್ಚೆಗಳು, ಉಪನ್ಯಾಸಗಳು ಅದೆಲ್ಲ ಜೊತೆಗೆ ಈ ರೀತಿ ಹೊರಗಿನ ಊರಿನವರು ಶ್ರೀ ವೈಷ್ಣವರು ಬಂದ ಸಂದರ್ಭದಲ್ಲಿ ಅಲ್ಲೇ ಉಳ್ಕೊಂಡು ಒಂದು ರೀತಿ ಗೆಸ್ಟ್ ಹೌಸ್, ರೆಸ್ಟ್ ಹೌಸ್ ತರಾನ ಅಲ್ಲೇ ಊಟ ಮಾಡಿ, ಅಲ್ಲೇ ಅಡಿಗೆ ಮಾಡಿ ಮಾಡ್ಕೊಂಡು ಹೋಗೋದಕ್ಕೆ. ಸೊ ಆ ವ್ಯವಸ್ಥೆಗಾಗಿ ಅಲ್ಲಿ ಅವರಿಗೆ ಮತ್ತೆ ಅಡಿಗೆಗೆ ಪದಾರ್ಥಗಳೆಲ್ಲ ಬೇಕಲ್ಲ, ಅಕ್ಕಿ ಬೇಳೆ ಇನ್ನೊಂದು ಎಲ್ಲ ಬೇಕಲ್ಲ, ಅದಕ್ಕಾಗಿ ಬಿಟ್ಕೊಟ್ಟಿರೋದು ಇದು ರಾಮಾನುಜ. ಸೊ ದಾನ ಕೊಡೋ ಸಂದರ್ಭದಲ್ಲಿ ಏನೋ ಕೊಡ್ತಾ ಇರೋದು ಅಂತ ಹೇಳೋದು ಅಲ್ಲದೆ ಯಾತಕ್ಕಾಗಿ ಬಳಸ್ಕೋಬಹುದು ಅಂತಾನು ಹೇಳ್ತಾರೆ. ಕಂಡ್ಕಂಡವ್ರು ತಗೊಂಡೋಗ್ಬಿಡಕ್ಕಲ್ಲ, ಆಗಲ್ಲ. ಸೊ ಅದಕ್ಕೆ ಪಡೆದವ್ರು ಯಾರು, ಅವ್ರ ಹೆಸರು, ಎಲ್ಲಾ ವಿವರಗಳು ಇದೆ. ಆ ಸಮಯದಲ್ಲಿ ರಾಜ ಇದ್ದಿದ್ದು ಯಾರು, ಮತ್ತೆ ಈ ಹೇಳ್ದಂಗೆ ಯಾವ ದಿನ ಮಾಡಿದ್ದು, ಮತ್ತೆ ಇಲ್ಲಿ ಸೂರ್ಯ ಚಂದ್ರ ಬರ್ದಿರೋ ಕಾರಣ ಏನು ಅಂದ್ರೆ ಈ ದಾನ ಬಂದು ಸದಾ ಕಾಲ ಆ ಚಂದ್ರಾರ್ಕ ಅಂತ ಹೇಳೋದಕ್ಕಾಗಿ ಇದು ಒಂಥರ ಸಾಂಕೇತಿಕವಾಗಿ ತೋರಿಸುವಂತ ಇದು. ಎಲ್ಲರಿಗೂ ಓದಕ್ ಬರೆಯೋದಿಲ್ಲ ಅಲ್ವಾ? ಸೊ ಅದಕ್ಕಾಗಿ ಇದನ್ನ ಆ ರೀತಿನೇ ಚಿಹ್ನೆಗಳ ಮೂಲಕ ಶ್ರೀ ವೈಷ್ಣವರಿಗೆ ಸಂಬಂಧಪಟ್ಟಿದ್ದು ತೋರ್ಸೋದಷ್ಟೇ. ನಮಗ್ ಬರೀ ಕಣ್ಣಿಗಲ್ಲಿ ಶಂಖಚಕ್ರ ಕಾಣಿಸ್ತಾ ಇದೆಯಾ ಹೊರತು, ಆದ್ರೆ ಅದರ ಹಿಂದೆನೂ ಒಂದಷ್ಟು ಶಾಸ್ತ್ರಗಳು, ನಿಯಮಗಳು ಎಲ್ಲಾನು ಇದೆ. ಸುದರ್ಶನ ಚಕ್ರ ತೋರ್ಸೋ ಸಂದರ್ಭದಲ್ಲಿ ನೀವು ಈಗ ನಾವ್ ಏನ್ ಕರಿತೀವಿ ನೋಡಿ, ಇವಾಗ ಇಲ್ಲಿ ಏನಿದೆ ಈ ದಳಗಳು, ಅವು 4, 8, 16, 32 ಈ ರೀತಿ ಇರಬೇಕು ಅಂತ ಶಿಲ್ಪಶಾಸ್ತ್ರಗಳಲ್ಲಿ ಬರ್ದಿರತ್ತೆ. ಸೊ ದೇವಾಲಯಗಳಲ್ಲಿ ಈ ತರ ಕೆತ್ತೋ ಸಂದರ್ಭದಲ್ಲಿ ಶಾಸ್ತ್ರೋಕ್ತವಾಗಿ ಸರಿಯಾಗಿ ಕೆತ್ತಬೇಕು ಅನ್ನೋನೆ ನೀವು ಗೊತ್ತು. ಶಿಲ್ಪಿ ಅವನಿಗೆ ಶಿಲ್ಪಶಾಸ್ತ್ರ ಜ್ಞಾನ ಇತ್ತು, ಯಾರೋ ಅವನು ರುಬ್ಬಕಲ್ಲು ಮಾಡೋವನ್ನೆಲ್ಲ ಕರ್ಕೊಂಡ್ಬಂದು ಮಾಡ್ತಾ ಇರ್ಲಿಲ್ಲ, ಅವನಿಗೆ ಆ ಜ್ಞಾನ ಬೇಕಿತ್ತು ಅನ್ನೋದಕ್ಕೆ ನೀವು ಇಲ್ಲಿ ಎಣೆಸ್ತಲ್ಲಿ ನಿಮ್ಗೆ ಗೊತ್ತಾಗತ್ತಲ್ಲಿ ಎಷ್ಟಿದೆ ಅಂತ ಹೇಳಿ. ಶಾಸ್ತ್ರಜ್ಞಾನ ಇರಬೇಕು. ಸೊ ಈ ತರ ಎಲ್ಲ ನಾವು ತಿಳ್ಕೊಬಹುದು. ಅಂದ್ರೆ ಶಿಲ್ಪಶಾಸ್ತ್ರ ಗೊತ್ತಿದ್ದವನೇ ಕೆತ್ತಿದ್ದು, ಆರೋಹಳ್ಳಿಗೆ ಆ ಸಂದರ್ಭದಲ್ಲಿ ಬಂದು ಮಾಡಿದವನು, ಎಲ್ಲಾನು ವಿಷಯಗಳು ನಮಗೆ ಗೊತ್ತಾಗುತ್ತೆ. ಮತ್ತೆ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಶಾಪಾಶಯ ಭಾಗ ಅಂತ ಇರತ್ತೆ. ಸೊ ಈ ದಾನ ಕೊಟ್ಟಿದ್ದನ್ನ ಯಾರಾನ ಒಬ್ರು ಕದ್ದು ಅಥವಾ ಮೋಸದಿಂದ ದುರುಪಯೋಗ ಪಡಿಸ್ಕೊಂಡರೆ ಏನಾಗುತ್ತೆ ಅನ್ನೋದಕ್ಕಾಗಿ ಒಂದು ವಿಶೇಷವಾಗಿ ಸಾಧಾರಣವಾಗಿ ಒಂದು ಸಾಲು ಬರ್ದಿರ್ತಾರೆ. ಈ ಸ್ತೋತ್ರಗಳಲ್ಲಿ ಫಲಶ್ರುತಿ ಇದ್ದಾಗೆ, ಫಲಶ್ರುತಿಯನ್ನೇ ಒಂದು ರೀತಿ ಫಲಶ್ರುತಿಗೂ ಇಲ್ಲಿ ಬರ್ದಿರ್ತಾರೆ ನಿಮ್ಗೆ. ಶಾಪಾನುಗ್ರಹ ಅದನ್ನೆಲ್ಲ ಬರ್ದಿದ್ದಾದ್ಮೇಲೆ ಈ ಶಾಸನವನ್ನ ಅಥವಾ ಈ ಧರ್ಮವನ್ನ ಅಥವಾ ಈ ದಾನವನ್ನ ಕೆಡಿಸಿದವನಿಗೆ ಏನು ಅಂದ್ರೆ ಆ ತಂದೆ ತಾಯಂದ್ರ ಕೊಂದ ಪಾಪ. ಎಲ್ಲಿ? ಗಂಗೆಯ ತಡಿಯಲ್ಲಿ, ಗಂಗೆಯ ತೀರದಲ್ಲಿ. ಗಂಗೆಗೆ ಯಾಕೆ ಹೋಗ್ತಾರೆ ಎಲ್ಲರೂ? ಪಾಪ ತೊಳ್ಕೊಳಕ್ ಹೋಗ್ತಾರೆ. ಇವನು ಯಾರವನ್ನ ಕೆಲಸ ಮಾಡ್ತಾನೋ ಅಲ್ಲೇ ಹೋಗಿ ಅವ್ರ ತಂದೆ ತಾಯಿನ ಕೊಂದ ಪಾಪನಂತೆ, ಮಾತಾಪಿತೃ ಹತ್ಯೆ. ಸೊ ಗರುಡ ಪುರಾಣಗಳಲ್ಲಿ ನಿಮ್ಗೆ ಇದೆಲ್ಲ ಕೊಡ್ತಾರೆ. ಆ ಪಾಪಕ್ಕೆ ಏನು ಇದು ಅಂತ ಹೇಳಿ. ಸೊ ಅವನು ಗೂನ್ ಬೆನ್ನಾಗಿ ಹುಟ್ಟದಂತೆ, 60,000 ಏನೋ ಜನ್ಮಗಳು ಗೂನಾಗಿ ಹುಟ್ಟದಂತೆ, ಹುಳುವಾಗಿ ಹುಟ್ಟದಂತೆ, ಇನ್ನೊಂದಾಗಿ ಹುಟ್ಟದಂತೆ. ಇದನ್ನು ಓದ್ದವನು ಅಂತ ಯೋಚನೆ ಮಾಡಬಾರ್ದು ಜನ್ಮೇಪಿ. ಸೊ
ಸೊ ಸೊ ಶಾಸನದಲ್ಲಿ ಇದೊಂಥರ ಏನಂತೀರ ಲೀಗಲ್ ಡೀಡ್ ಇದು. ಕರೆಕ್ಟ್. ಸೊ ನಿಮಗೆ ಪೂರ್ತಿಯಾಗಿ ಯಾವತ್ತಿನ ದಿನ along with the punitive measures ಎಲ್ಲ to be taken if it is violated ಅಲ್ಲ. ಎಲ್ಲಾನು ಕೊಟ್ಟು ಇವಾಗ ನೋಡಿ ಯಾವುದಕ್ಕೂ ಏನೂ ಇಲ್ಲ, ಎಲ್ಲ ಅವರವರೇ ಮಾಡ್ಬಿಡ್ತಾರೆ. ಖಂಡಿತ. ಸೊ ಇದ್ರ ಮೂಲಕ ನಮಗೆ ತಿಳಿದಿದ್ದೇನು, ಆ ಸಿಂಗಾಪುರದ ವರದರಾಜ ಸ್ವಾಮಿ ದೇವಸ್ಥಾನ ಎಷ್ಟು ಹಳೆಯದು, ಕನಿಷ್ಠ 500 ವರ್ಷದ್ದು. 5 ವರ್ಷದ್ದು. ಮತ್ತೆ ಆರೋಹಳ್ಳಿ ಗ್ರಾಮ ಎಷ್ಟು ಹಳೆಯದು. ಮತ್ತೆ ಆರೋಹಳ್ಳಿಗೂ ಸಿಂಗಾಪುರಕ್ಕೂ ಒಂದು ಸುಮಾರು 7-8 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಓಕೆ. ಅಂದ್ರೆ ಆ ಕಾಲದಲ್ಲಿ ಆ ರೀತಿ ಒಂದು ರೀತಿ ಸಾಂಸ್ಕೃತಿಕ ಸಂಬಂಧಗಳು, ಧಾರ್ಮಿಕ ಸಂಬಂಧಗಳು ಇದ್ವು. ಇವತ್ತಿಗೂ ಮನೆಗಳಲ್ಲಿ ಮದುವೆಗೆ ಇನ್ನೊಂದಕ್ಕೆ ಆ ಊರು ಈ ಊರು ಇದೆಲ್ಲ, ಆ ಮನೆ ಹೆಣ್ಣ ಈ ಮನೆ ಕೊಡೋದು, ಅದು ಇದೆಲ್ಲ ಆ ತರ ಇದೆಲ್ಲ ನಡೆಯತ್ತೆ ಕೂಡ. ಎಷ್ಟು ವಿದ್ಯಾವಂತರಿದ್ರು, ಅವರ ಮತ ಧರ್ಮಾಚಾರಗಳನ್ನ ಉಳಿಸ್ಕೊಳ್ಳೋದಕ್ಕೆ ಏನೇನ್ ಮಾಡ್ತಿದ್ರು ಎಲ್ಲಾನು ಎಷ್ಟೋ ವಿಚಾರಗಳು ಗೊತ್ತಾಗುತ್ತೆ ಇದ್ರ ಮೂಲಕ ತಿಳಿಯುತ್ತೆ ನಮ್ಗೆ. ಬಹಳ ಚೆನ್ನಾಗಿದೆ. ಇದನ್ನ ಅದ್ಭುತವಾಗಿ ಸಂರಕ್ಷಿಸಿದ್ದಾರೆ. ಆರೋಹಳ್ಳಿಯಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ. ಆ ದೇವಸ್ಥಾನದ ಒಳಗೇನೆ ತುಂಬಾ ಚೆನ್ನಾಗಿ ಒಂದು ಚಿಕ್ಕದಾಗಿ ಕಟ್ಟೆಗಿಟ್ಟೆ ತರ ಕಟ್ಟಿ ಎತ್ತರದಲ್ಲಿ ಎಲ್ಲರೂ ನೋಡೋ ಹಾಗೆ, ಇದು ಏನು ಒಂದು ರೀತಿ ತಾಕದ ಹಾಗೆ ಏನು ಮಾಡದೇ ಹಾಗೆ ಇಟ್ಕೊಂಡು ಉಳಿಸ್ಕೊಂಡು ಸಂರಕ್ಷಣೆ. ಶ್ರೀ ವೈಷ್ಣವರಿಗೆ ಶಂಖ ಚಕ್ರ ಗರುಡ ಹನುಮಂತ ಇವರೆಲ್ಲ ಇರಲೇಬೇಕು. ಬಹಳ ಚೆನ್ನಾಗಿದೆ. ಎಷ್ಟು ವಿಚಾರ ಹೇಳುತ್ತೆ ಇದು ಒಂದು ಶಾಸನ, ಸಣ್ಣ ಶಾಸನ. ಹಾಗೆ ಅಲ್ಲಿಂದೇನೋ ಕಾಣಿಸ್ತಾ ಇದೆ, ಅದನ್ನು ಹೇಳ್ಬಿಡಿ. ಆಯ್ತು ಬನ್ನಿ. ಇದೇನು ಉದಯ್ ಕುಮಾರ್, ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಡಿಸೈನು. ಇದು ನೀವು ಗಮನಿಸಿದ್ದು ಬಹಳ ಒಳ್ಳೆ ಮುಖ್ಯವಾದ ಅಂಶನೇ. 1342 ಕಾಲದ ಶಾಸನ ಇದು. ಜಕ್ಕೂರು ಅಂತ ಹೇಳಿ ಇಲ್ಲಿ ಬಳ್ಳಾರಿ ರಸ್ತೆಯಲ್ಲಿ ಜಕ್ಕೂರ್ ಏರ್ಫೀಲ್ಡ್ ಟ್ರೈನಿಂಗ್ ಸೆಂಟರ್ ಇದೆಯಲ್ಲ, ಅಲ್ಲೇ ಹತ್ರದ ಇರೋದು. ಎಲ್ಲರಿಗೂ ಗಮನ ಸೆಳೆಯೋದು ಅಂತ ಏನು ಅಂದ್ರೆ ಅದ ಅಕ್ಷರಗಳ ರೂಪ, ಲಿಪಿ. ಹೊಯ್ಸಳರು ಪ್ರಸಿದ್ಧವಾಗಿರೋದು ಹೊಯ್ಸಳರ ಕಾಲದ ದೇವಾಲಯ, ಅದ್ಭುತ ಶಿಲ್ಪಕಲೆಗೆ ಬರವಣಿಗೆ, ಅವರ ಲಿಪಿನೂ ಹಾಗೆ ಅದ್ಭುತವಾದದ್ದು. ಯಾರೊಬ್ರು ನೋಡಿದ್ರೆ ಏನಷ್ಟು ಚೆನ್ನಾಗಿದೆ, ಅಷ್ಟು ಸುಂದರವಾಗಿರುತ್ತೆ. ಸುಂದರವಾಗಿರುತ್ತೆ. ಅದೇನೆ ನಿಮ್ ಗಮನ ಸೆಳೆದಿದ್ದು ಕೂಡ. ಸೊ ಇದು ಇದು ಈ ಶಾಸನದಲ್ಲಿ ಜಕ್ಕೂರನ್ನ ದಾನವಾಗಿ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಗೆ, ಅಳ್ಳಾಳನಾಥ ಅನ್ನೋನಿಗೆ ದಾನವಾಗಿ ಕೊಟ್ಟಿರೋದು ಇದು ದಾಖಲಿಸಿರೋದು. ಸೊ ಆ ಊರು ಮತ್ತೆ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಏನೇನಿತ್ತು, ಬೌಂಡ್ರೀಸ್ ಅಂತ ಏನ್ ಕರಿತೀವಿ, ಉತ್ತರಕ್ಕಿದು, ದಕ್ಷಿಣಕ್ಕದು, ಪಶ್ಚಿಮಕ್ಕದು ಅಂತ ಅದೇ ರೀತಿ ಹೇಳೋ ಹಾಗೆ ಅದೆಲ್ಲ ಹೇಳಿ ಚಕ್ ಬಂದಿ ಅಂತಾರೆ. ಅದೆಲ್ಲ ಹೇಳಿ ಮತ್ತೆ ಊರಿನ ಚಕ್ ಬಂದಿ ಹಾಕಿದ್ದಾರೆ. ಹೌದು, ಜೊತೆಗೆ ಏನೆಲ್ಲ ಇದೆಯೋ ಅಲ್ಲಿ ಗದ್ದೆ, ಬೆದ್ದಲು, ತೋಟ, ತೋರಿಕೆ ಇನ್ನೇನೇನಿದ್ವೋ ಎಲ್ಲಾ ಸೇರಿ ದಾನ, ನಿಧಿಗಳು, ಭೂಮಿಯಲ್ಲಿ ನಿಧಿಗಳಿದ್ದರೂ ಕೂಡ ಅಂತೆಲ್ಲ ಎಲ್ಲಾ ಸೇರಿದೆ ಅನ್ನೋದಕ್ಕಾಗಿ ನಾವು ಇವಾಗ ಯಾವ ರೀತಿ ಇನ್ಕ್ಲೂಡ್ ಭೂಮಿ ಮೇಲೆ ಎಲ್ಲ ಹೇಳ್ತೀವಲ್ಲ ಅದೇ ರೀತಿ ಆಗಿ ಹೇಳಿ ದಾನ ಕೊಟ್ಟಿರೋದು. ಸೊ ಇದರಲ್ಲಿ ಇದು ಹಿಂಭಾಗ ಮುಂಭಾಗ ಎರಡೂ ಕಡೆ ಬರ್ದಿರೋಂತ ಶಾಸನ. ಈಗ ನೀವು ನೋಡ್ತಾ ಇರೋದು ನೀವು ಮುಂಭಾಗದು. ಸೊ ಇದರಲ್ಲಿ ಜಕ್ಕೂರು ಅಂತ ಕೂಡ ಊರಿನ ಹೆಸರೇ ಬರ್ತಾ ಇದೆ. ಸೊ ಅದ್ರ ಮೂಲಕ ನಮಗ್ ತಿಳಿಯೋದು ಏನು ಅಂದ್ರೆ 1342 ಹೊತ್ತಿಗೆ ಆಗ್ಲೇ ಜಕ್ಕೂರ್ ಇತ್ತು. ಮತ್ತೆ ಹೊಯ್ಸಳ ರಾಜ್ಯಕ್ಕೆ ಸೇರಿತ್ತು, ಸಾಮ್ರಾಜ್ಯಕ್ಕೆ ಸೇರಿತ್ತು ಅನ್ನೋದಕ್ಕೆ ನಿಮಗೆ ಅಲ್ಲಿ ತುಂಬಾ ಚೆನ್ನಾಗಿ ಆಶ್ವಯುಜ ಎಷ್ಟು ಸುಲಭ, ಬಹಳ ಸುಲಭ ಓದೋದು ಇದು. ವೀರಬಲ್ಲಾಳ. ಈಗ ವೀರಬಲ್ಲಾಳ ರಾಜ ಅಂತ ಹೇಳಿದ್ರಲ್ಲ, ಉಣ್ಣಾಮಲೆ ಪಟ್ಟಣದಲ್ಲಿ ಸುಖರಾಜ್ಯಂ ಗೆಯುತ್ತಿರಲು ಅಂತ ಹೇಳ್ತಾ ಇದೆ. ಅಂದ್ರೆ ಆವಾಗ ಅವನಿನ ಇವತ್ತಿನ ತಿರುವಣ್ಣಾಮಲೈ ಬಂದು ಉಣ್ಣಾಮಲೈ ಪಟ್ಟಣ ಅಂತ ಹೇಳಿ ಇಲ್ಲಿ ಮಾಡಿ ಅಲ್ಲಿದ್ನಂತೆ ಅವಾಗ ರಾಜ. ಅದು ರಾಜಧಾನಿ ಸೇರಿಸಿದ್ದಾರೆ. ಸೊ ತಮಿಳಲ್ಲಿ ಬರೆಯುವಾಗ ತಿರು ಅಂತ ಬರೀತಾರೆ, ಈ ಕನ್ನಡದಲ್ಲಿ ಬರೆಯುವಾಗ ಬರೀ ಉಣ್ಣಾಮಲೆ ಪಟ್ಟಣ ಅಂತ ಬರ್ದಿದ್ದಾರೆ ಅಷ್ಟೇ. ಸೊ ವೀರಬಲ್ಲಾಳ ರಾಜ ಅಲ್ಲಿ ಇದ್ದ ಸಮಯದಲ್ಲಿ ಈ ಜಕ್ಕೂರಿನ ಗದ್ದಲೆ ಬೆದ್ದಲು ಎಲ್ಲಾನು ಸೇರಿ ಅವನ ಅಳ್ಳಾಳನಾಥ ಅವನಿಗೆ ದಾನವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದು ನಮ್ಗೆ ತಿಳಿಯೋದು ಎಷ್ಟು ಅಂಶಗಳು ಇದರಲ್ಲಿ ಅಂದ್ರೆ, ಆ ಕಾಲದಲ್ಲಿ ಹೊಯ್ಸಳರ ಸಾಮ್ರಾಜ್ಯಕ್ಕೆ ಸೇರಿತ್ತು ಜಕ್ಕೂರು. ಮತ್ತೆ ಜಕ್ಕೂರಿನಲ್ಲಿ ಇದ್ದವರ ಹೆಸರುಗಳು ಕೂಡ ಇದರಲ್ಲಿ ಸಾಕಷ್ಟು ಬರ್ತಾ ಇದೆ. ಅಳ್ಳಾಳನಾಥ ಅನ್ನೋನೊಬ್ಬ ಅಧಿಕಾರಿಯಾಗಿದ್ದ. ಸೊ ಈ ಅಳ್ಳಾಳ ಪದ ಬಂದು ಅದು ಒಂದು ಹೊಯ್ಸಳರ ಕಾಲದ ಶ್ರೀ ವೈಷ್ಣವರ ಸಂಪ್ರದಾಯದ ಕೆಲವೊಂದು ಇದು ಮೂಲ ಬಂದು ಅದು ಅರುಳಾಳದಿಂದ ಬರ್ತಾ ಇರೋದು.
ಕರುಣಾನಾಥ, ಕರುಣಾನಿಧಿ ಅಂತ. ಹೌದು, ಕಾಂಚೀಪುರ ದೇವರಿನ ನಮ್ಮ ತಮಿಳು ಧೃತರಾಷ್ಟ್ರ ಅಲ್ಲ, ಕರುಣಾನಿಧಿ ಬೇರೆ. ಸೊ ಇವತ್ತು ನಾವು ಕಾಂಚೀಪುರಂನಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಅಂತ ಏನ್ ಕರಿತೀವೋ ಅದು ನಿಜವಾಗ್ಲೂ ಬಂದು ಅರುಳಾಳನ ತಮಿಳೀಕರಣ ಆದಾಗ ಅದು ಅರುಳಾಳ ಆಯ್ತು. ವರ ಬಂದು ವರದ ಬಂದು ವರದ ಕೃಪೆ, ಕರುಣೆ, ಕರುಣೆ ಕೃಪೆ ಅಂತ ಹೇಳಿ ವರದಹಸ್ತ ವರದ ರಾಜ ಅಂತ ಹೇಳಿ ಮಾಡಿದ್ರಿಂದ ಅದು ಅಳ್ಳಾಳನಾಥ ಅಂತ ಆಗಿದ್ದು ಕೂಡ. ವರದರಾಜ ಸ್ವಾಮಿಗೆ ಇನ್ನೊಂದು ಹೆಸರು ಇದು ಅಂತ. ಇದು ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದೀನಿ ಅಂದ್ರೆ ಜಕ್ಕೂರಿನ ಪಕ್ಕದ ಊರು ಅಳ್ಳಾಳ ಸಂದ್ರ. ಇವನ ಹೆಸರಿನಲ್ಲೇ ಕಟ್ಟಿದ ಊರದು. ಅಳ್ಳಾಳ ಸಂದ್ರ ಅನ್ನೋದು ಒಂದು ಅದ್ಭುತವಾದ ಕೆರೆ ಇದೆ. ಸಂದ್ರ ಬಂದು ಸಮುದ್ರದ ಒಂದು ಇದು. ಸೊ ಅಳ್ಳಾಳನಾಥನಗಾಗಿ ಬಿಟ್ಟು ಕೊಟ್ಟ ಪ್ರದೇಶದಲ್ಲಿ ಅಳ್ಳಾಳ ಸಂದ್ರ ಕೂಡ ನಿರ್ಮಾಣವಾಗಿದೆ. ಅವನ ಹೆಸರಿನಲ್ಲಿ ಅವನೇ ಮಾಡಿದ್ನೋ ಏನ್ ಮಾಡಿದ್ನೋ ಗೊತ್ತಿಲ್ಲ. ಎರಡು ಭಾಷೆಗಳು ಸೇರ್ಕೊಂಡಿದ್ದು ಎಷ್ಟೊಂದು ವಿಚಾರ ಬರುತ್ತೆ. ಮತ್ತೆ ಗದ್ದೆ ಬರೋದ್ರಿಂದ ಕೆರೆ ಎಷ್ಟು ಹಳೇದು ಅಂತ ತಿಳಿಯುತ್ತೆ. ಜಕ್ಕೂರಿನ ಕೆರೆ ಸುಮಾರು 700 ಎಕರೆ ಕೆರೆ, ಅದು ಅದ್ಭುತವಾದ ದೊಡ್ಡ ಕೆರೆ ಅದು. ಆ ಕೆರೆ ಎಷ್ಟು ಹಳೇದು ಅಂತ ಗೊತ್ತಾಗತ್ತೆ ನಮ್ಗೆ. ಇನ್ನೊಂದು ನೀವು ಶಾಸನದಲ್ಲಿ ತೋರಿಸೋದಲ್ಲ, ಹಾಗೆ ಸೂರ್ಯಚಂದ್ರರು ಇದು ಆಚಂದ್ರಾರ್ಕವಾಗಿರ್ಬೇಕು ಅನ್ನೋದನ್ನ ಮತ್ತೆ ತೋರಿಸ್ತಾ ಇದೆ. ಎಲ್ಲಾ ಶಾಸನಗಳು ಹೇಳುತ್ತೆ ಅನ್ಸುತ್ತೆ. ಸಾಧಾರಣವಾಗಿ ಎಲ್ಲಾ ಶಾಸನಗಳಲ್ಲೂ ಸೂರ್ಯಚಂದ್ರ ಮೇಲ್ ಇದ್ದೇ ಇರ್ತಾನೆ. ಇದ್ರದ್ದು ವಿಶೇಷ ಏನು ಅಂದ್ರೆ ಮೇಲ್ ಒಂದು ನೋಡ್ತಾ ಇದ್ದೀರಾ ನೋಡಿ, ಇಂಗ್ಲಿಷಿನ ಸ್ವಲ್ಪ ಝೆಡ್ ಇದೆಯಲ್ಲ, ಇದು ಈ ಕಾಲದ ಶಾಸನಗಳಲ್ಲಿ ಅಷ್ಟೇ ಮಾತ್ರ ಕಾಣೋದಿದು. 1300 ಕಾಲದಲ್ಲಿ ವೀರಬಾಳ್ಳನ ಆಳ್ವಿಕೆ ಕಾಲದಲ್ಲಿ 14ನೇ ಶತಮಾನದ ಶಾಸನಗಳಲ್ಲಿ ಇದು ಇನ್ನೊಂದು. ಅದ್ರ ಹಿಂದೆನೆ ಒಂದು ಅದ್ಭುತವಾದ ಒಂದು ಕಥೆ ಅಡಗಿದೆ. ಓಂ, ಇವತ್ತು ನಾವು ಏನೇ ಬರೆದ್ರು ಮುಖ್ಯದಲ್ಲಿ ಮೇಲೆ ಓಂ ಬರಿತೀವಲ್ಲ, ಓಂ ಶ್ರೀ ಬರಿತೀವಲ್ಲ, ಅದೇ ಓಂ ಅದು ಚಿಹ್ನೆ. ಬ್ರಾಹ್ಮಿಯ ಬ್ರಾಹ್ಮಿ ಎಲ್ಲಾ ಭಾರತೀಯ ಲಿಪಿಗಳು ಹುಟ್ಟಿದ್ದು ಬ್ರಾಹ್ಮಿ. ಆದ್ರೆ ಬ್ರಾಹ್ಮಿ ಬದಲಾಗಿ ಕನ್ನಡವಾಗಿ 1300-400 ವರ್ಷಗಳ ನಂತರನು ಅಲ್ಲಿ ಬರೆಯೋ ಸಮಯದಲ್ಲಿ ಅವ್ರು ಇನ್ನೂ ಬ್ರಾಹ್ಮಿನಲ್ಲೇ ಓಂ ಅಂತ ಬರ್ದಂಗಿದೆ. ಅದು ಬ್ರಾಹ್ಮಿ ಓಮ. ಈಗ ನಾವು ಬದಲಾಯಿಸಿದೀವಿ. ಈಗ ನಾವು ಕನ್ನಡದಲ್ಲೇ ಬರಿತೀವಿ. ಆದ್ರೆ ಈ ಇದರಲ್ಲಿ ಮಾತ್ರ ಬೇರೆ ಎಲ್ಲೂ ಬರ್ದಿಲ್ಲ. ಈ ಕಾಲದ ಶಾಸನಗಳಲ್ಲಿ ಮಾತ್ರ ಆ ರೀತಿ ಅದನ್ನ ಬರೆದು ಇದು. ಸೊ ಶಾಸನ ಬರೆಯೋ ಮೊದಲಿಗೆ ಓಂ ಅಂತ ಬರೆದು ಅಂದ್ರೆ ನೀವು ಹೇಳ್ತಾ ಇರೋದು ಕನ್ನಡದ ಅಕ್ಷರ ಓಂಗೆ ಇದು ಹತ್ತಿರದಲ್ಲಿದೆ ಅಂತ ಅಲ್ಲ? ಮೂಲ ಬ್ರಾಹ್ಮಿ ಅಕ್ಷರನೇ ತರಾನೇ ಇದೆ ಇದು ಅಂತ ಹೇಳ್ತಾ ಇದೀನಿ ನಾನು. ಅಲ್ಲ, ನಾಗರಿ ಲಿಪಿಲಿ ಹೀಗೆ ಬರಿತೀವಲ್ಲ, ಇದು ಒಂದ್ ಸ್ವಲ್ಪ ಹೀಗೆ ಬರಿತೀವಿ ಕನ್ನಡ ಅಕ್ಷರ. ಗೊತ್ತಾಯ್ತು. ಬಹಳ ಚೆನ್ನಾಗಿದೆ. ನೀವು ತುಂಬಾ ರುಚಿ ಅಭಿರುಚಿ ಎರಡೂ ಇದೆ ನಿಮಗೆ. ತುಂಬ ಸುಂದರವಾಗಿರುವಂಥ ಶಾಸನಗಳನ್ನು ಅದೆಲ್ಲ ಈ ಥರ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀರಾ. ಭಾಳ ಚೆನ್ನಾಗಿದೆ ನಿಮ್ಮ ಕಾರ್ಯಕ್ಷೇತ್ರ ಅಲ್ವೇ? ಈಗ ನೀವು ಏನೇನು ಮಾಡ್ತಿದ್ದೀರಿ ಅನ್ನೋದನ್ನೆಲ್ಲ ನಮ್ಗೆ ಹೇಳಬೇಕು. ಖಂಡಿತವಾಗ್ಲು ನಾವು ಇವಾಗ ಇಷ್ಟು ಹೊತ್ತು ತೋರಿಸಿದ್ದು ನಿಮ್ಗೆಲ್ಲ ಶಾಸನಗಳು, ಚಿತ್ರಗಳು ಇವೆಲ್ಲ ನಾನು ತೋರಿಸಿದಿಲ್ಲಿ ನಮ್ಮ ಲ್ಯಾಬಿನ ಒಳಗಡೆ ಹೋಗಿ ಲ್ಯಾಬಲ್ಲಿ ನಾವು ನಿಜವಾಗ್ಲೂ ಏನ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ನೋಡೋಣ. ಬನ್ನಿ. ಧನ್ಯವಾದಗಳು.